ನಾವಿವತ್ತು ಬೇಲೂರಲ್ಲಿದ್ದೀವಿ. ಬೇಲೂರು ಚೆನ್ನಕೇಶ್ವರ ಟೆಂಪಲ್ ನಾವು ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ. ತುಂಬ ವರ್ಷಗಳಿಂದ ಬಂದಿದ್ವಿ. ಇವಾಗ ಇನ್ನೊಂದು ಸಲ ನೋಡೋಣ ಹೇಗಿದೆ ಅಂತ. ಎಂಟ್ರಿ ಟಿಕೆಟ್ ತೊಗೋಬೇಕಾ, ಡೈರೆಕ್ಟಾ, ಚಪ್ಪಲ್ ತೆಗಿಬೇಕಾ? ಗೈಡ್ಗಳು ಸಿಗ್ತಾರಾ? ಒಳಗಡೆ ಇದ್ದಾರಾ? ಬೇರೆ ಹಾಂ, ಬೆಂಗಳೂರು 3 ಜನ. ರಂಗನಾಥ್ 380 3 ಜನದ ಸೇಮ್ ವರ್ಕ್ ಆಗ್ತಿಲ್ಲ. ಇದು ನೋಡ್ರಿ, ಸ್ವಲ್ಪ ತಗೊಂಡು ಇಟ್ಸ್ ಓಕೆ. ಸರ್ ಗೈಡ್ಗಳು ಸಿಗುತ್ತಾರಾ? ಎಲ್ಲಿದ್ದಾರೆ? ಎಷ್ಟು ಚಾರ್ಜ್ ಮಾಡ್ತಾರೆ? ಸರ್ ನಮಸ್ಕಾರ. ಗೈಡ್ ಬೇಕಿತ್ತು. ಹಾಂ, I am coming with you. ಓಕೆ ಶ್ಯೂರ್. ಇಂಗ್ಲೀಷ್ ಇಂಗ್ಲೀಷ್ ಕನ್ನಡ ಎರಡು ಮಿಕ್ಸ್ ಅಲ್ಲ? ಇಂಗ್ಲೀಷ್ ಕನ್ನಡ ತಮಿಳು ಹಿಂದಿ ತೆಲುಗು ಯಾವ್ದು ಬೇಕೋ ಅದು. ಸೂಪರ್ ಸರ್. ಕ್ಲೋಸ್ ಇತ್ತಾ ಸ್ವಲ್ಪ ದಿನ ಟೆಂಪಲ್ಲು? ಕ್ಲೋಸ್ ಇತ್ತಾ ಮುಂಚೆ? ಒಂದು 5 ತಿಂಗಳು ಕ್ಲೋಸ್ ಇತ್ತು. ಈಗ ರೀಸೆಂಟ್ ಓಪನ್ ಆಗಿತ್ತಾ? ಓಪನ್ ಆಗಿದೆ, 1 ಮಂತ್ ಆಯಿತು. ಓಕೆ. That is for you. That is for us. Okay. Okay. Anyway, welcome to Belur. Thank you. Temple of Vishnu, dated to 1117. Dedicated to Lord Vishnu, called Vijaya Narayana in the inscription evidence. But locally, it is famed as Channakeshava. Narayana is peculiar as 24 names. Keshavadi Shri Krishna. The first one is a Keshava. ಸಾರಿ ಟು ಸ್ಟಾಪ್ ಯು. ಕನ್ನಡದಲ್ಲೇ ಹೇಳ್ಬಿಡ್ತೀರಾ? 3 ಜನ ಕನ್ನಡ ಅಂತ. ಕನ್ನಡನೇ ಮಾತಾಡೋದು. ಯಾವ್ದು ಭಾಷೆ? ಕನ್ನಡ. ಕೇಶವ ಅಂತ ಕರಿತೇವೆ. ಕಾರಣ ನಮ್ಗೆ ಬರ್ತಕ್ಕಂಥ ಕ್ಲೇಶಗಳನ್ನು ವರ್ಧಿಸ್ತಕ್ಕಂಥ ಕೇಶವ ಅಂತ ಕರೀತಾರೆ. ಇಲ್ಲಿ ಕೇಶವನಿಗೆ ಚನ್ನಕೇಶವ ಅಂತ ಪ್ರಾಪ್ತಿ ಆಯಿತು. ಕಾರಣ ತುಂಬ ಸುಂದರವಾಗಿರ್ತಕ್ಕಂಥ ಮೂರ್ತಿ ಒಳಗಡೆ ಇರ್ತಕ್ಕಂಥದ್ದು. ಆ ಸುಂದರವಾಗಿರೋದನ್ನ ಕನ್ನಡದಲ್ಲಿ ಚೆನ್ನ ಅಂತ ಕರಿತೇವೆ. ಅದಕ್ಕೆ ಚನ್ನಕೇಶವ ಅಂತೇಳಿ ಆಡು ಭಾಷೆಯಲ್ಲಿ ಪ್ರಚಲಿತವಾಯಿತು. ಶಾಸನಗಳ ಆಧಾರದಲ್ಲಿ ವಿಜಯನಾರಾಯಣ ಅಂತೇಳಿ ಪೀಠದಲ್ಲಿ ಬರ್ತದೆ. ಕಾರಣ ಏನಪ್ಪಾ ಅಂದರೆ, ವಿಷ್ಣುವರ್ಧನ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದು ತನ್ನ ವಿಜಯದ ಸಂಕೇತವಾಗಿ. ತಲಕಾಡನ್ನು ಚೋಳರು ಆಕ್ರಮಣ ಮಾಡಿಕೊಂಡಿದ್ರು. ಚೋಳರ ಮೇಲೆ ವಿಜಯ ಸಾಧಿಸಿ ರಾಜ್ಯ ವಿಸ್ತಾರ ಮಾಡಿಕೊಂಡು ಆ ವಿಜಯದ ನೆನಪಿಗೆ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದು ವಿಜಯನಾರಾಯಣ ಅಂತೇಳಿ. ಇದನ್ನು ಕಟ್ಟಲಿಕ್ಕೆ ಮುಂಚೆ ಮತ್ತೊಂದು ದೇವಸ್ಥಾನ ನಿರ್ಮಾಣ ಮಾಡಿದ ಮಾಡೆಲ್ ಟೈಪ್ ಅದು. ಇವತ್ತು ನಾವೇನು ಬ್ಲೂ ಪ್ರಿಂಟ್ ಅಂತೀವಲ್ಲ, ಅದು ಕೇಶವ ಆಕ್ಚುಲಿ. ಆ ಟೆಂಪಲ್ ಅಲ್ಲಿ ಎದುರುಗಡೆ ಇದೆಯಲ್ಲ, ಅಲ್ಲಿ ಆದಷ್ಟು ಕಲ್ಲುಗಳು ಪ್ಲೈನ್ ಇದೆ ನೋಡಿ. ಆ ಪ್ಲೈನ್ ಕಲ್ಲಲ್ಲಿ ಇಲ್ಲಿ ಡಿಸೈನ್ ಆ್ಯಡ್ ಮಾಡಿದ್ವಿ. ಹಾಗಾಗಿ ಬಹುಶಃ ಇದರ ಮಾಡೆಲ್ ಅದು ಅಂತ ಹೇಳ್ಕೋಬಹುದು. ಅಥವಾ ನಮ್ಮ ಶಾಸ್ತ್ರಗಳ ಪ್ರಕಾರ ಹಿಂದೆ ಏನಾದ್ರು ಮಾಡಿದ್ರೆ ಒಂದನ್ನು ಮಾಡ್ತಾ ಇರಲಿಲ್ಲ. ಇಟ್ ಶುಡ್ ಬಿ ಇನ್ಫಿನಿಟಿ ಅಂತ. ಕರೆಕ್ಟ್. ಮಲ್ಟಿಪ್ಲೈಗೆ ಬರಬೇಕು, ಡಬಲ್ ಇರಬೇಕು, 2 ಇರಬೇಕು ಅನ್ನೋಕ್ಕೆ. ಅದಕ್ಕೆ 2 ದೇವಸ್ಥಾನ ಕಟ್ಟಿರ್ಬೋದು. ಜೊತೆಗೆ ಇತಿಹಾಸಕಾರ ಪ್ರಕಾರ ರಾಜ ರಾಣಿಯರ ಹೆಸರಿಗೆ 2 ದೇವಸ್ಥಾನಗಳಿದೆ. ಒಂದು ರಾಣಿ, ಒಂದು ರಾಜನ ಹೆಸರಿಗೆ ಇರ್ಬೋದು ಅಂತ ಕೂಡ ಹೇಳ್ತಾರೆ. ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಬಳಸಿರ್ತಕ್ಕಂಥ ಕಲ್ಲು ಸ್ಥಳದಲ್ಲಿ ಲಭ್ಯವಾಗತಕ್ಕಂಥ ಫ್ಲೋರಾಟಿಕ್ ಸಿಸ್ಟ್ ಅಂತೇಳಿ ಕರೀತಾರೆ. ನಾವು ಆಡು ಭಾಷೆಯಲ್ಲಿ ಇದನ್ನ ಬಳಪದ ಕಲ್ಲು ಅಂತ ಕರೀತಾರೆ. ಈ ಕಲ್ಲು ತಗೊಂಡು ಗೀಜಿರೆ ಬಳಪ ಹತ್ತಲ್ಲ, ಹಂಗೆ ಹತ್ತುತ್ತೆ. ಈ ಜಾತಿಯ ಕಲ್ಲು ಮಡಿಕೇರಿ, ಹಾಸನ, ಹಳ್ಳಿ ಮೈಸೂರು, ಚಿಕ್ಕಮಗಳೂರು ಈ ಸುತ್ತಮುತ್ತ ಬೆಟ್ಟಗುಡ್ಡ ಒಳಗಡೆ ಇವತ್ತು ಕೂಡ ಸಿಗ್ತಾ ಇದೆ. ಈ ಕಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ, ಇಟ್ ಅಬ್ಸರ್ವ್ಸ್ ದ ಮಾಯಿಶ್ಚರ್ ಅಂಡ್ ದೆನ್ ಬಿಕಮ್ ಮೆಚ್ಯೂರ್. ಗಾಳಿಲಿರುವ ನೀರಿನ ಅಂಶವನ್ನು ಹೀರ್ಕೊಂಡು ಗಡುಸುತನ ಹೆಚ್ಚಿಸ್ಕೊಳ್ತಾ ಹೋಗುತ್ತೆ ಗ್ರಾಜುಯಲಿ, ಡೇ ಬೈ ಡೇ. ಹಂಗಾಗಿ ಇದನ್ನ ಫ್ಲೋರಾಟಿಕ್ ಸಿಸ್ಟ್ ಅಂತೇಳಿ ಕರೀತಾರೆ. ಇದೇ ಜಾತಿಯ ಕಲ್ಲು ನಮ್ಗೆ ಈ ಊರಿನ ಸುತ್ತಮುತ್ತ ಸಿಗ್ತದೆ. ಹಾಗಾಗಿ ಹಿಂದಿನ ರಾಜರುಗಳು ಎಲ್ಲೇ ದೇವಸ್ಥಾನಗಳನ್ನು ಕಟ್ಟಿರೋ ಆ ಸ್ಥಳದಲ್ಲಿ ಲಭ್ಯವಿದ್ದ ಕಲ್ಲುಗಳನ್ನು ಬಳಸಿ ದೇವಸ್ಥಾನಗಳನ್ನು ಕಟ್ತಾ ಇದ್ರು. ಮೇಜರ್ ರೀಸನ್ಸು ಸ್ಥಳದ ಉಪಯೋಗಿಸ್ಕೊಳ್ಳಿಕ್ಕೆ. ಎರಡನೇದಾಗಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅವಾಗ ಜಾಸ್ತಿ.
ಖಂಡಿತ. 100 ಮೈಲಿಂದ ಕಲ್ಲುಗಳನ್ನು ತರುವುದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಈ ಕಲ್ಲುಗಳು ಈ ಸುತ್ತಮುತ್ತ ಇವತ್ತು ಕೂಡ ಕೆಲವು ಲಭ್ಯ ಇದೆ. ಹೊರಗಡೆ ಕೆಲವು ಶಿಲ್ಪಿಗಳು ಮಾಡಿ ಮಾರಾಟ ಮಾಡ್ತಿದ್ದಾರಲ್ಲ ಕಲ್ಲು, ಇದೇ ಜಾತಿ ಕಲ್ಲು. ಬಟ್ ಅದು ಇದರಷ್ಟು ಆಳದಿಂದ ಮೈನ್ ಮಾಡಿಲ್ಲ, ಮೇಲ್ಮೇಲೆ ತೆಗೆದಿರೋ ಕಲ್ಲು. ಓಕೆ, ಇದೆಷ್ಟು ಆಳದಿಂದ ತೆಗೆದು ಅಷ್ಟು ಒಳ್ಳೆ ಜಾತಿ ಕಲ್ಲು ಸಿಗ್ತದೆ. ಜೊತೆಗೆ ಈ ಕಲ್ಲಿನಲ್ಲಿ ಹೆಚ್ಚು ಉದ್ದವಾದ, ಹೆಚ್ಚು ದಪ್ಪವಾದ, ಹೆಚ್ಚು ಎತ್ತರವಾದ ಕಲ್ಲು ಸಿಗಲ್ಲ. ಗ್ರಾನೈಟ್ ಅಲ್ಲಿ ನಿಮಗೆ ಸಿಗುತ್ತೆ. ಅದು 36 ಅಡಿ ಎತ್ತರ ಇದೆ ಒಂದೇ ಕಲ್ಲು, ಗ್ರಾನೈಟ್. ಅದು ಕಂಬ ಇದೆಯಲ್ಲ, ಅದು ಕಂಬ. ಅದೇ ತರ ಶ್ರವಣಬೆಳಗೊಳ ಗೊಮ್ಮಟೇಶ್ವರ ಇದೆಯಲ್ಲ, 52 ಅಡಿ ಎತ್ತರ, ಅದು ಒಂದೇ ಕಲ್ಲು, ಆನ್ ದಿ ಸ್ಪಾಟ್ ಅಲ್ಲಿ ಕಟಾವ್ ಮಾಡಿದ್ರು. ಗ್ರಾನೈಟ್ ಅಲ್ಲಿ ಆ ರೀತಿ ಲಭ್ಯ ಇದೆ. ಈ ಕಲ್ಲಲ್ಲಿ, ಬಳಪದ ಕಲ್ಲಲ್ಲಿ ಅಷ್ಟು ದೊಡ್ಡ ಬಂಡೆ ಇರಲ್ಲ. ಅಕಸ್ಮಾತ್ 1-2 ಸಿಕ್ಕಿದ್ರು ಕೂಡ ಆ ಸ್ಟ್ರೆಂತ್ ಇರಲ್ಲ. ಹಂಗಾಗಿ ಈ ದೇವಸ್ಥಾನಗಳನ್ನು ಕಟ್ಟುವಾಗ ತಮ್ಮದೇ ಆದ ವಿಶೇಷ ಶೈಲಿಯನ್ನು ಅಡಾಪ್ಟ್ ಮಾಡಿಕೊಟ್ರು ಹೊಯ್ಸಳರು ಎತ್ತರವನ್ನು ಕಲ್ಪನೆ ಮಾಡಬೇಕು. ಅದಕ್ಕೋಸ್ಕರ ಪ್ಲಾಟ್ಫಾರ್ಮ್ನ ಆ್ಯಡ್ ಮಾಡಿದ್ರು. ಜೊತೆಗೆ ಈ ಲೇಯರ್ ಬೈ ಲೇಯರ್ ಪಟ್ಟಿಗೆಗಳನ್ನು ಆಡ್ತಾ ಮಾಡೋದು. ಯಾಕಂದ್ರೆ ಮ್ಯಾಕ್ಸಿಮಮ್ ಹೈಟ್ ಆಫ್ ದಿಸ್ ಸ್ಟೋನ್ ಇಸ್ 8 to 10 feet. ನಿಮ್ಗೆ ಪಿಲ್ಲರ್ಸ್ ಇದೆಯಲ್ಲ, ಅಷ್ಟೇ ಹತ್ರಕ್ಕೆ ದೇವಸ್ಥಾನ ಕಟ್ಟಿದ್ರೆ ಆ ದೇವಸ್ಥಾನ ಥರ ಅನ್ನಿಸ್ತಲೇ ಇರಲಿಲ್ಲ. ಹೌದು, ಕರೆಕ್ಟ್. ಹಾಗಾಗಿ ದೇವಸ್ಥಾನಕ್ಕೆ ಒಂದು ಹೈಟನ್ನು ಕಲ್ಪನೆ ಮಾಡಬೇಕು ಅಂತೇಳಿ ಪ್ಲಾಟ್ಫಾರ್ಮ್ನ ರೈಸ್ ಮಾಡ್ತಾವೆ. ನಿಮ್ಗೆ ಅಪ್ ಟು ಹಿಯರ್ ಇಟ್ ಇಸ್ ಸೋ ಕಾಲ್ಡ್ ಆಸ್ ಪ್ಲಿಂತ್. ಇಲ್ಲಿಂದ ಮೇಲಕ್ಕೆ ಏನು ಪಿಲ್ಲರ್ ಇದೆ ಅದು ಒರಿಜಿನಲ್ ಹೈಟ್ ಆಫ್ ದ ಸ್ಟೋನ್. ಮತ್ತೆ ಅದಕ್ಕೆ ಸಾಲದ ಹೈಟ್ ಅಂತೇಳಿ ಈ 3 ಪೀಸಸ್ನ ಆ್ಯಡ್ ಮಾಡಿದ್ದಾರೆ. ಅದು ಒಳಗಡೆ ತೋರಿಸ್ತೀನಿ, ಕಲ್ಲಲ್ಲಿ ಪೀಸ್ನ ಸೇರಿಸಿದ್ದಾರೆ. ಈ ದೇವಸ್ಥಾನದ ಸುತ್ತ ಈ ರೀತಿ ಕೆತ್ತನೆಯನ್ನು ಸೂಕ್ಷ್ಮವಾಗಿ ಮಾಡಿದ್ದಾರೆ. ಈ ಸೂಕ್ಷ್ಮ ಕೆತ್ತನೆಗಳನ್ನ ಧೂಳು ಮತ್ತು ಮಳೆಗಾಳಿಯಿಂದ ರಕ್ಷಣೆ ಮಾಡೋದಕ್ಕೂ ಅನುಕೂಲ ಆಗ್ತದೆ ಈ ಜಗಲಿ. ಜೊತೆಗೆ ಇಟ್ ಆಕ್ಟ್ಸ್ ಆಸ್ ಅ ವೆರಿ ಗುಡ್ ಫೌಂಡೇಶನ್ ಟು ದಿ ಟೆಂಪಲ್. ಕರೆಕ್ಟ್. ಅಂಡ್ ಆಸ್ ವೆಲ್ ಆಸ್ ಇಟ್ ಗಿವ್ಸ್ ಅ ಸ್ಪೆಷಲ್ ಸರ್ಕಂಬುಲಸ್ ಸರ್ಫೇಸ್. ಈ ಎಲ್ಲ ಕಾನ್ಸೆಪ್ಟ್ಸ್ ಅನ್ನ, ಇಂಜಿನಿಯರಿಂಗ್ ಟರ್ಮ್ಸ್ ಅನ್ನ ಆ ಕಾಲದಲ್ಲಿ ಅವರು ಅಡಾಪ್ಟ್ ಮಾಡ್ಕೊಂಡು ದೇವಸ್ಥಾನ ಕಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಹೌ ದೇ ಆರ್ ಅಡ್ವಾನ್ಸ್ಡ್ ಇನ್ ಟೆಕ್ನಿಕ್. ಈ ಆನೆಗಳಲ್ಲೂ ಕೂಡ ವಿಶೇಷತೆ ಏನಿದ್ರೆ, ಒಂದು ಆನೆಯ ಪಾಸ್ಟರ್ಸ್ ಮತ್ತೊಂದು ಆನೆಯಲ್ಲಿಲ್ಲ. ಇವತ್ತಿನ ಅನಿಮೇಷನ್ ಟೆಕ್ನಾಲಜಿ ಇದೆಲ್ಲ ಅಂದ್ರೆ ಆಲ್ಮೋಸ್ಟ್ ಆಲ್ ದಿ ಚೇಂಜಸ್ ದ ಪಾಸ್ಟರ್ಸ್ ಫ್ರಮ್ 1 to 1. ವೆರಿ ನೆಕ್ಸ್ಟ್ ಇಸ್ ನಾಟ್ ಸಿಮಿಲರ್ ಟು ದಿ ಫಸ್ಟ್. ನಮ್ಮ ಅನಿಮೇಷನ್ ಟೆಕ್ನಾಲಜಿ ಬಹುಶಃ ಇದರಿಂದ ಕಾಪಿ ಮಾಡಿರಬಹುದು. ಈ ಥರದ ಜಾಗದಲ್ಲಿ ಕೆಲವು ಕೆತ್ತನೆ ಇನ್ಕಂಪ್ಲೀಟ್ ಆಗಿದೆ, ಪೂರ್ತಿ ಆಗಿಲ್ಲ. ನೋಡಿ, ಇದೊಂದು ವಿಗ್ರಹ ಅನ್ಫಿನಿಶ್ಡ್. ಬಹುಶಃ ಕಾರಣ ಇಲ್ಲಿ ಕೆತ್ತನೆ ಮಾಡಿದ ಶಿಲ್ಪಿಗಳು ಅಲೆಮಾರಿ ಜನಾಂಗದವರು. ಬೇರೆ ಇನ್ನೊಬ್ಬ ರಾಜ ಹೆಚ್ಚು ಆಫರ್ ಮಾಡಿರ್ಬೋದು, ಅಥವಾ ಅವನ ಸಂತತಿ ಬೇರೆ ಕಡೆ ಹೋಗಿರ್ಬೋದು, ಅಥವಾ ಅವನು ಮೃತನಾಗಿರ್ಬೋದು, ಅಥವಾ ಇದು ಸಣ್ಣ ಕೆಲಸ ಬಿಟ್ಬಿಡಪ್ಪ ಅದು ದೊಡ್ಡದು ಮಾಡು ಅಂತ ಇನ್ನೇ ರಾಜನೇ ಅವನ್ನ ಶಿಫ್ಟ್ ಮಾಡಿದ್ರು. ಎಲ್ಲ ಕಾರಣ ಸೇರ್ಕೊಂಡು ಈ ದೇವಸ್ಥಾನದ ಕೆಲಸ ಕೆಲವೊಂದು ಜಾಗದಲ್ಲಿ ಇನ್ಕಂಪ್ಲೀಟ್ ಆಗಿದೆ. ಮೇಲ್ಗಡೆಯಲ್ಲಿ ವಿಷ್ಣುವರ್ಧನ ಈ ದೇವಸ್ಥಾನ ನಿರ್ಮಾಣ ಮಾಡಿದ ರಾಜ. ಇವನು ಮುಂಚೆ ಜೈನ ಧರ್ಮದ ಅನುಯಾಯಿಯಾಗಿದ್ದ. ರಾಮಾನುಜಾಚಾರ್ಯ ಧರ್ಮ ಪ್ರಚಾರ ಮಾಡ್ತಾ ಬಂದಾಗ ಅವರ ಅನುಸಾರದ ಮೇಲೆ ವೈಷ್ಣವ ಧರ್ಮವನ್ನು ಸ್ವೀಕಾರ ಮಾಡಿದ ಅಂತ ಇತಿಹಾಸದಲ್ಲಿ ಹೇಳ್ತಾರೆ. ಬಿಟ್ಟಿ ದೇವ ಅಂತ ಹೆಸರಿದ್ದು ವಿಷ್ಣುವರ್ಧನ ಆದ. ಅವನಿಗೆ ರಾಜಗುರುಗಳು ದಾಶರಥಿ ಮೊದಲಿಯಾಂಡ್ರ ಅಂತೇಳಿ ರಾಮಾನುಜಾಚಾರ್ಯರ ಮೊದಲ ಶಿಷ್ಯರು. ಹೇಳಿ ಕೈನಲ್ಲಿ ಕನ್ನಡಿಯನ್ನು ಹಿಡ್ಕೊಂಡು ಶಿ ಇಸ್ ಅಡ್ಮೈರಿಂಗ್ ಹರ್ ಬ್ಯೂಟಿ. ನಾನು ಎಷ್ಟು ಚಂದ ಕಾಣಿಸ್ತಾ ಇದ್ದೀನಿ ಅಂತೇಳಿ ಅಲಂಕಾರ ಹಂತಕ್ಕೆ ಬಂದಿದ್ದಾಳೆ. ಆಸ್ ಎ ಲಾಸ್ಟ್ ಸ್ಟೇಜ್ ಆಫ್ ದಿ ಮೇಕಪ್, ಕುಂಕುಮ ಇಟ್ಕೊಳ್ತೀವಲ್ಲ, ಶಿ ಇಸ್ ರೆಡಿ ಟು ಪುಟ್ ದಟ್ ಬಿಂದಿ. ಆ ಎಕ್ಸ್ಪ್ರೆಷನ್ಸ್ ಅನ್ನೆಲ್ಲ ಕಲ್ಲಲ್ಲಿ ತೋರಿಸಿದಾನೆ. ಜೊತೆಗೆ ಆ ಕಾನ್ಕೇವ್ ಮಿರರ್ ಅಂತೀವಲ್ಲ, ಶೇಪ್ ಆಫ್ ದ ಮಿರರ್, ವೈಡನ್ಸ್ ಇಮೇಜ್, ಅದನ್ನು ಕೂಡ ಆ ಕಾಲದಲ್ಲಿ ಅವರು ಥಾಟ್ ಮಾಡಿ ಕೆಲವೆಲ್ಲ ಕೆತ್ತನೆ ಮಾಡಿದ್ದಾರೆ. ಅಮೇಜಿಂಗ್. ಈ ದೇವಸ್ಥಾನದಲ್ಲಿ ನಾವು ಇವತ್ತು ಬಳಸ್ತಾ ಇರ್ತಕ್ಕಂಥ ಈ ವಿಗ್ರಹಗಳ ಹೆಸರುಗಳು ಶಿಲ್ಪಿಗಳಿಟ್ಟ ಹೆಸರು ನಮಗೆ ಗೊತ್ತಿಲ್ಲ, ಯಾಕಂದ್ರೆ 10-12 ತಲೆಮಾರಾಗಿದೆ. ಅದು ನಾವೀಗ ಕಂಟಿನ್ಯೂ ಮಾಡ್ತಾ ಇರೋದು ನಮ್ಮ ಕನ್ನಡದ ಪ್ರಸಿದ್ಧ ಕವಿಗಳಾದ ಡಿ ವಿ ಗುಂಡಪ್ಪನವರು, DVG ಅವರು ಬೇಲೂರಿಗೆ ಬಂದಾಗ ಇದನ್ನು ನೋಡಿ ಇನ್ಸ್ಪಿರೇಷನ್ ಆಗಿ ಒಂದು ಕವನ ಸಂಗ್ರಹ ಬರೆದ್ರು, ಈ ಅಂತಃಪುರ ಗೀತೆಗಳು ಅಂತೇಳಿ. ಬಹುಶಃ ನೀವು ಕೇಳಿರ್ತೀರ ಅದ್ರ ಹೆಸರನ್ನ. ಅದು ಪ್ರಾರಂಭ ಆಗದೆ ಈಕೆಯಿಂದ ಏನೇ ಶುಕ ಭಾಷಿಣಿ ಅನ್ಕೊಂಡು ಅವರು ಇದನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಾರೆ DVG ಅವರು. ಶುಕ ಭಾಷಿಣಿ ಅಂದ್ರೆ ಗಿಣಿಯ ಜೊತೆ ಮಾತಾಡ್ತಿರೋಳು ಅಂತೇಳಿ. ಆ ಗಿಣಿಗೆ ಭಾಷೆಯನ್ನು ಹೇಳ್ಕೊಡ್ತಾ ಇದ್ದಾಳೆ ಅನ್ನೋ ರೀತಿಯಲ್ಲಿದೆ. ಆ ಗಿಣಿಯ ಕೊಕ್ಕು ಕೂಡ ಓಪನ್ ಆಗಿದೆ ನೋಡಿ, ಇಸ್ ಟ್ರೈಂಗ್ ಟು ಸ್ಪೀಕ್. ಭಾರತದಲ್ಲಿರುವ 2 ಪಕ್ಷಿಗಳಿಗೆ ನಮ್ಮ ಮನುಷ್ಯರ ವಾಯ್ಸನ್ನು ರಿಪೀಟ್ ಮಾಡೋ ಶಕ್ತಿ ಇದೆ. ಒಂದು ಮೈನಾ, ಮೆರ್ಲೋ ಇಂಡಿಯಾ ಅಂತ ಕರೀತಾರೆ ಲ್ಯಾಟಿನ್ ಅಲ್ಲಿ ಅದನ್ನ, ಪ್ಯಾರೆಟ್ ಗಿಣಿ. ಮಕ್ಕಳು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಗಿಣಿ ಮಾತಾಡ್ದಂಗೆ ಮಾತಾಡ್ದೆ ಅಂತ ಹೇಳೋದು ಉದ್ದೇಶದಕ್ಕೋಸ್ಕರ ದೇ ಇಮಿಟೇಟ್ ಅವರ್ ವಾಯ್ಸ್. ಅದನ್ನ ಇಲ್ಲಿ ತೋರಿಸ್ತಾನೆ. ಬಹುಶಃ ಇಟ್ ಇಸ್ ನಥಿಂಗ್ ಬಟ್ ಸೆಂಡಿಂಗ್ ಆಫ್ ವಾಯ್ಸ್ ಮೇಲ್. ಯುರೋಪಿಯನ್ಸ್ ಮೆಸೇಜ್ ಕಳಿಸ್ತಾರೆ SMS ಪಾರ್ವಾಳ ಮೂಲಕ, ನಮ್ಮವ್ರ ವಾಯ್ಸ್ ಮೇಲ್ ಕಳಿಸ್ತಾರೆ. ಇದು ಈ ದೇವಸ್ಥಾನ ಮೂಲತಃ ನಿರ್ಮಾಣ ಆದಾಗ ದೇವಸ್ಥಾನದ ಮುಂಭಾಗ ಏನಿದೆ ಇಲ್ಲಿವರೆಗೆ ಮಾತ್ರ ಕ್ಲೋಸ್ ಆಗಿತ್ತು. ಇದರ ಮೇಲ್ಭಾಗ ಇಟ್ ಇಸ್ ಓಪನ್ ಟು ದಿ ಏರ್. ಈ
ಎಕ್ಸ್ಟರ್ನಲ್ ಅಟ್ಯಾಕ್ಸ್ನ ಪ್ರಿವೆಂಟ್ ಮಾಡಲಿಕ್ಕೋಸ್ಕರ ವಿಷ್ಣುವರ್ಧನ ಸಕ್ಸಸರ್ಸ್ ಬಂದವರು ಈ ಕಿಟಕಿಗಳನ್ನು ಮಾಡಿ ಸೇರಿಸಿರೋದು. ಆಮೇಲೆ ಈ ಕಂಬಗಳ ಮಧ್ಯಕ್ಕೆ ಸ್ಲೈಡಿಂಗ್ ಟೈಪಲ್ಲಿ ಸೇರಿಸಿದ ನೋಡಿ. ಆ ಗ್ಯಾಪ್ಗೆ ಸರ್ಕಾರ ತಗೊಂಡ ಮೇಲೆ ಸಿಮೆಂಟ್ ಹಾಕಿ ಪ್ಯಾಚ್ ಮಾಡಿರೋದು, ಗೊತ್ತಾಗಬಾರ್ದು. ಮುಂಚೆ ಇಟ್ ಈಸ್ ಓಪನ್ ಟು ದ ಏರ್. ಓಕೆ, ವೆಂಟಿಲೇಷನ್ಗೋಸ್ಕರ ಒಂದು. ಎರಡನೇದಾಗಿ ದಿಸ್ ಇಸ್ ಬ್ಯಾಕ್ ರೆಸ್ಟ್ ಆಫ್ ದ ಪೀಪಲ್. ಸೋಫಾದ ಬ್ಯಾಕ್ ಸೈಡ್ ಬರುತ್ತಲ್ಲ, ಒಳಗಡೆಯಿಂದ. ನಾವು ಒಳಗಡೆ ಮಕ್ಕ ಮಾಡ್ಕೊಂಡು ಕೂತ್ಕೊಂಡಾಗ ಇದು ಬೆನ್ನಿಗೆ ಹೊರಗುವ ಜಾಗ. ನೈಸ್. ನಾವೇನು ದಿವಾನ್ಸ್ ಅಂತ ಕರಿತೇವಲ್ಲ, ಆ ದಿವಾನ್ ಟೈಪ್ ಇದೆ. ನೈಸ್. ಅವುಗಳ ಮೇಲೆ ಕೆಲವೊಂದು ಮಹಾಭಾರತ, ರಾಮಾಯಣ, ಪುರಾಣ ಕಥೆಗಳನ್ನು ಕೂಡ ಗ್ಲಿಂಪ್ಸಸ್ ಮಾಡ್ತಾ ಹೋಗಿದ್ದಾನೆ. ಇಲ್ಲಿ ಭೀಮ ಆನೆಗಳನ್ನು ಹಿಡ್ಕೊಂಡು ಚೆಂಡಾಟ ಆಡ್ದಂಗೆ ಆಟ ಆಡ್ತಾ ಇದ್ದಾನೆ. ಇಸ್ ಪ್ಲೇಯಿಂಗ್ ವಿತ್ ಎಲಿಫೆಂಟ್. ಎಲ್ಲ ಇಮ್ಯಾಜಿನೇಷನ್. ಅದರ ಹಿಂಭಾಗದಲ್ಲಿ ಭೀಷ್ಮಾಚಾರ್ಯರು ಬಾಣಗಳಲ್ಲಿ ಮಂಚ ಮಾಡಿಸ್ಕೊಂಡು ಮೇಲೆ ಮಲಗಿರ್ತಾರಲ್ಲ, ಶರಶಯ್ಯ ಅಂತ ಕರಿತೇವೆ. ಈ ಎಕ್ಸ್ಪೆಕ್ಟಿಂಗ್ ವಿಸ್ ಡೆತ್, ಇಚ್ಛಾಮರಣಿಗಳು. ಮೇಲ್ಗಡೆಯಲ್ಲಿ ಕೀರವಾಣಿ ಅಂತ ಕರಿತೇವೆ. ಅಲ್ಲಿ ಸಂಸ್ಕೃತದಲ್ಲಿ ಶುಕಭಾಷಣಿ ಅಂತ ಕರೆದ್ರು, ಇಲ್ಲಿ ಕನ್ನಡದಲ್ಲಿ ಕೀರವಾಣಿ ಅಂತ ಕರೆದ್ರು. ಎರಡೂ ಒಂದೇನೆ. ಕೀರ ಅಂದರೆ ಗಿಣಿ ಕನ್ನಡದಲ್ಲಿ. ಆ ಗಿಣಿ ಇವಳ ಕೈನಲ್ಲಿ ಮಾತಾಡ್ತಾ ಇದೆ ಅನ್ನೋ ರೀತಿ. ಅವಳು ಹೇಳಿದ ಮೆಸೇಜನ್ನು ಇಸ್ ಪಾಸಿಂಗ್ ಟು ಹರ್. ಅವಳ ಪಕ್ಕದಲ್ಲಿರುವ ದಾಸಿ ಒಬ್ಬಳ ವೇಷ ಇದೆಯಲ್ಲ, ಇವತ್ತಿನ ವೇಷಕ್ಕೆ ಈಕ್ವಲ್ ನೋಡ್ಬಿಡ್ತದೆ. ಬರ್ಮುಡ ಅಂತ ಮಂಡಿ ತನಕ ಪ್ಯಾಂಟ್ ಹಾಕ್ತೀವಲ್ಲ, ಅದಾಗಲೇ ಇತ್ತು ನೋಡಿ. ಹಿಂದೆ ಅದನ್ನು ತುಂಡು ಮುಂಡು ಅಂತ ಕರಿತೇವೆ. ಇಲ್ಲಿ ಮೂಲೆಯಲ್ಲಿ ಇದೆಯಲ್ಲ ವಿಗ್ರಹ, ವಿಷ್ಣುವರ್ಧನ ದೇವಸ್ಥಾನ ಕಟ್ಟಿಸಿದಾಗ ಶಿಲಾಬಾಲಿಕೆಗಳ ಕಲ್ಪನೆ ಇದ್ದಿದ್ದು ಈ ರೀತಿ ಮಾತ್ರ. ಅದು ಈ ದೇವಸ್ಥಾನಕ್ಕೆ ಲಕ್ಷಣ ಕಾಣ್ತಾ ಇರಲಿಲ್ಲ ಅಂತೇಳಿ ಈ ಕಿಟಕಿಗಳನ್ನ ಮಾಡಿ ಸೇರಿಸಿರಲ್ಲ. ಅವರ ಸಕ್ಸಸರ್ಸ್ ಎಲ್ಲ ಬಂದು ಅವರು ಈ ವಿಗ್ರಹಗಳನ್ನು ಮಾಡಿ ಅವುಗಳ ಮುಂದಕ್ಕೆ ಆ್ಯಡ್ ಮಾಡಿದ್ದಾರೆ. ಇದನ್ನು ಇದ್ರ ಹಿಂದ್ಗಡೆ ಅದೊಂದು ಸಣ್ಣದಿದೆ ನೋಡಿ. ಇದನ್ನು ಮರ್ಕಟ ಮೋಹಿನಿ ಅಂತ ಕರಿತೇವೆ, ಅಥವಾ ಮಂಕಿ ಇಂಟಿ ಮಾಡಿಸ್ಟಿ ಅಂತೇಳಿ. ಒಂದು ಕೋತಿ ಅವಳ ಸೀರೆಯನ್ನು ಹಿಡ್ಕೊಂಡು ಎಳಿತಾ ಇದೆ. ಅವಳಿಗೆ ಕೋಪ ಬಂದಿದೆ, ಕೋತಿನ ಹೊಡೆಯೋ ಉದ್ದೇಶಕ್ಕೋಸ್ಕರ ಕೋಲ್ ಮುರಿತಾ ಇದ್ದಾಳೆ. ಆ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿದೆ ಅವಳದ್ದು. ಜೊತೆಗೆ ಶಿ ಇಸ್ ಟ್ರೈಂಗ್ ಟು ಹೈಡರ್ ಸಿಗರೆಟ್ ಪಾಟ್. ಕಾಲನ್ನು ಎತ್ತಿ ಅಡ್ಡ ಇಟ್ಕೊಂಡಿದ್ದಾಳಲ್ಲ, ಆ ಶೈಲಿ ಚೆನ್ನಾಗಿದೆ. ಆ ಸಂದರ್ಭದಲ್ಲಿ ಇಲ್ಲಿ ಸ್ಕಿನ್ ಟೈಟ್ನೆಸ್ ಬರುತ್ತಲ್ಲ, ಆ ಚರ್ಮ ಬಿಕ್ಕೊಂಡಿರೋದನ್ನ ಇಲ್ಲಿ ನನಗೆ ತೋರಿಸ್ಕೊಂಡು ನೋಡಿ ಶಿಲ್ಪಿ. ಬ್ಯೂಟಿಫುಲ್. ಝಾಲಫೋನ್ ಟೈಪ್ನಲ್ಲಿ ಇದೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಈ ದೇವಸ್ಥಾನದಲ್ಲಿ 100ಕ್ಕೂ ಹೆಚ್ಚು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ನೋಡ್ತಾ ಹೋಗ್ಬೋದು. ಡಮರುಗಗಳು, ತಂತಿ ವಾದ್ಯಗಳು. ಒಂದು ತಂತಿ ವೀಣೆ ಬರುತ್ತೆ, ಏಕವೀಣೆ, ಏಕನಾದ ಅಂತ ಕರೀತಾರೆ, ರುದ್ರವೀಣೆ ಅಂತ ಕರೀತಾರೆ. ಇವತ್ತು ಕೂಡ ರಾಜಸ್ಥಾನದಲ್ಲಿ ಜಾಸ್ತಿ ಈ ಥರದನ್ನು ಬಳಸ್ತಾರೆ. ಈ ಥರ ನೋಡಿ ಪಿಟಿ ಟೈಪ್. ಇವುಗಳು ಕೂಡ 3D ನಲ್ಲಿ ಇದೆ. ಭಯಂಕರ ಮಾಡಿದ್ದಾರೆ. ಇಲ್ಲಿ ಒಂದು ಸ್ತ್ರೀ ವಿಗ್ರಹ ಇದೆ. ಆ ಸ್ತ್ರೀ ವಿಗ್ರಹದ ಎಡ ಮತ್ತು ಬಲಗಡೆಯಲ್ಲಿ ಚೇಳು ಮತ್ತು ಹಲ್ಲಿಯನ್ನು ಕೂಡ ಕೆತ್ತನೆ ಮಾಡಿದೆ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಯುದ್ಧ ಇಲ್ಲದಲ್ಲೇ ರಾಜ್ಯ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಅಥವಾ ಇನ್ನೊಬ್ಬ ರಾಜನ ನಿರ್ನಾಮ ಮಾಡಲಿಕ್ಕೆ ಈ ರೇಡಿಯನ್ನು ಬಳಸ್ತಾ ಇದ್ರು. ವಿಷಕನ್ಯೆ ಅಂತ ಕರೀತಾರೆ. ಹುಟ್ಟಿದ ಹೆಣ್ಣು ಮಗುವಿಗೆ ಹಾಲಿನ ಜೊತೆಯಲ್ಲಿ ವಿಷವನ್ನು ಬೆರೆಸಿ ಅದರ ಕ್ವಾಂಟಿಟಿನ ರೈಸ್ ಮಾಡ್ತಾ ಇದ್ರು. 1 ml 2 ml 3 ml ಈ ರೀತಿಯಾಗಿ ಮಗು ಬೆಳೆದಂಗೆ. ಆಗ ಮಗು ಬೆಳೀತಾ ಬೆಳೀತಾ ಆ ವಿಷ ಅದಕ್ಕೆ ಇಮ್ಯೂನ್ ಆಗ್ತಾ ಇತ್ತು, ಅಡಿಕ್ಟ್ ಆಗ್ಬಿಡ್ತಾ ಇದ್ರು. ಅದು ಸಾಯ್ತಾ ಇರಲಿಲ್ಲ. ಅವಳ ಜೊತೆ ಸೇರಿದ್ರೆ ಸಾಯ್ತಾ ಇದ್ರು. ಅವ್ರನ್ನ ವಿಷಕನ್ಯೆಯರು ಅಂತ ಕರಿತಾ ಇದ್ರು. ಇದಕ್ಕೆ ಮೊಟ್ಟ ಮೊದಲ ಉದಾಹರಣೆ ಕೃಷ್ಣ ಹುಟ್ಟಿದಾಗ ಪೂತನಿ ಹೋಗ್ತಾಳಲ್ಲ ವಿಷ ಉಣಿಸಿ ಕೃಷ್ಣನ ಕೊಲ್ಲಿಕ್ಕೆ, ಅವಳ ಮೊದಲನೇ ವಿಷಕನ್ಯೆ ನಮ್ಮ ಇತಿಹಾಸಗಳಲ್ಲಿ, ಪುರಾಣಗಳಲ್ಲಿ. ಆ ರೀತಿ ವಿಷಕನ್ಯೆಯವಳು, ಅವಳು ವಿಷಕನ್ಯೆ ಅಂತ ಹೇಳಿಕೋಸ್ಕರ ಹಲ್ಲಿ ಮತ್ತು ಚೇಳನ್ನು ತೋರಿಸಿದ್ದಾರೆ. ಯುರೋಪಿಯನ್ ಕಂಟ್ರಿಲಿ ಇವಳನ್ನ ಮೆಡೂಸಾ ಅಂತ ಕರೀತಾರೆ. ಇವತ್ತು ಅದರ ಬದಲಿಗೆ ಹನಿ ಟ್ರ್ಯಾಪ್. ಮೇಲ್ಗಡೆಯಲ್ಲಿ ಡೋಲನ್ನು ಬಡಿತಿದ್ದಾಳಲ್ಲ, ಆ ಡೋಲನ್ನು ಬಡಿತಾ ಬಡಿತಾ ನಾಟ್ಯ ಕೂಡ ಮಾಡ್ತಾ ಇದ್ದಾಳೆ. ಆ ನಾಟ್ಯದ ಗತಿಗೆ ಶರೀರನ ತಿರುಗಿಸ್ತಾ ಇದ್ದಾಳೆ. ಅವಳು ತಿರುಗಿಸಿದ ರಭಸಕ್ಕೆ ಅವಳಿಗೆ ಹಾಕಿರೋ ಹಾರ ಇದೆಯಲ್ಲ, ಸ್ವೈಡಿಂದ ಗಾಳಿಯಲ್ಲಿ ಹಾರಾಡ್ತದೆ ಅನ್ನೋ ರೀತಿಯಲ್ಲಿ ಕಲ್ಲನ್ನು ಕೂಡ ಸಪರೇಟಾಗಿ ಮಾಡಿ ಕೆತ್ತನೆ ಮಾಡಿ ತೋರಿಸಿದ್ರು. ತಂತ್ರ ಮಂತ್ರ ಮಾಟ ಮಾಡ್ತಕ್ಕಂಥ ದೇವತೆಗಳು ಕಾಪಾಲಿಕರು ಬಳಸ್ತಾರಲ್ಲ, ಭೈರವಿ. ಅವಳ ಕೈನಲ್ಲಿ ಕಟ್ವಂಗ ಅಂತ ಕರೀತದೆ, ಮಂತ್ರದಂಡ ಅಂತ ಕರೀತಾರಲ್ಲ, ಒಂದು ಕೋಲಿನ ಮೇಲೆ ತಲೆ ಬುರುಡೆ ನೋಡಿ, ಮಾಂತ್ರಿಕ ದಂಡ. ಇಲ್ಲಿ ತುಂಬ ಅದ್ಭುತವಾದ ಕಲ್ಪನೆ ಶಿಲ್ಪಿದು. ಅವಳು ಡೋಲನ್ನು ಬಡಿತಾ ಇದ್ದಾಳೆ. ಜೊತೆಗೆ ನಿಜವಾಗಿ ನಮ್ಮ ಎದುರುಗಡೆ ಮ್ಯೂಸಿಷಿಯನ್ಸ್ ಹೇಗೆ ಆ್ಯಕ್ಟ್ ಮಾಡ್ತಾರ ಅದನ್ನು ಇಲ್ಲಿ ಕಲ್ಲಲ್ಲಿ ತೋರಿಸ್ತಾನೆ. ಅವಳ ಕೈ ಇದೆಯಲ್ಲ, ಹಗ್ಗದ ಒಳಗಡೆ ಹೋಗಿದೆ ನೋಡಿ. ಆ ಹಗ್ಗನ ಎಳೆದು ಬಿಟ್ಟು ಮಾಡಿದರೆ ಶಬ್ದ ಹೆಚ್ಚು ಕಡಿಮೆ ಆಗ್ತದೆ, ಟ್ಯೂನಿಂಗ್. ಆ ಟ್ಯೂನಿಂಗ್ ಅಡ್ಜಸ್ಟ್ ಮಾಡ್ತಾ ಇರೋದು.
ಜೊತೆಗೆ ಅವಳು ಬಡಿದಾಗ ಭುಜ ಕುಣಿತದಲ್ಲ, ನೀವು ಭುಜದ ಮೇಲಿರೋ ಆಭರಣಗಳನ್ನು ನೋಡಿ, ಒಂದು ಕಡೆ ಅಂಟುಕೊಂಡಿದೆ, ಒಂದು ಕಡೆ ಸ್ವಲ್ಪ ಲಿಫ್ಟ್ ಆಗಿದೆ. ಎಷ್ಟು ಡೀಟೇಲಿಂಗ್ ಇದೆ ಅಲ್ಲ. ಇದು ಅಂಟಿದೆಯಲ್ಲ ಭುಜಕ್ಕೆ, ಇಟ್ ಇಸ್ ಲಿಫ್ಟೆಡ್ ಅಪ್. ಕರೆಕ್ಟ್. ಆ ಎಕ್ಸ್ಪ್ರೆಷನ್ಸ್ ಅಥವಾ ನಾವು ಬಾಡಿ ರಿದಮ್ ಅಂತ ಏನು ಕರಿತೀವಲ್ಲ, ಆ ಬಾಡಿ ರಿದಮ್ಮನ್ನು ಕಲ್ಲಲ್ಲಿ ತೋರಿಸಿದ್ದಾನೆ ಶಿಲ್ಪ. ಅಮೇಝಿಂಗ್. ಇಲ್ಲಿ ಅನೇಕ ವಿಗ್ರಹಗಳು ಕೂಡ ಖಾಲಿಯಾಗಿದೆ. ಇವನ್ನು ಕೂಡ ಅವರು ಫಿಕ್ಸ್ ಮಾಡಿದ್ದು ಕ್ಲಾಂಪಿಂಗ್ ಸಿಸ್ಟಮ್. ಅಂದರೆ ಈಗ ಹೇಗೆ ಈ ವಿಗ್ರಹಗಳಿದೆಯಲ್ಲ, ಈ ವಿಗ್ರಹಕ್ಕೆ ಹಿಂಭಾಗದಲ್ಲಿ ಕ್ಲಾಂಪ್ ಮಾಡಿದ್ದಾನೆ ಈ ಥರ. ಆ ಕ್ಲಾಂಪ್ ಹೋಗಿ ಇಟ್ ಇಸ್ ಗೋಯಿಂಗ್ ಟು ಇನ್ಸರ್ಟ್ ಇನ್ಸೈಡ್. ಓಕೆ. ಅದನ್ನು ಇಟ್ ಇಸ್ ಪ್ರೆಸ್ ಮಾಡಿ, ಲಿಫ್ಟ್ ಮಾಡಿ, ಪುಲ್ ಮಾಡಿ ಬರ್ತಾ ಇದೆ. ಇದೇನು ಮಿಸ್ ಆಗಿದೆ ಈ ವಿಗ್ರಹ ಇದೆಯಲ್ಲ, ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನಿಮ್ಮ ಕಣ್ಣು ದೃಷ್ಟಿ ಸೂಕ್ಷ್ಮ ಇಲ್ಲಿ ಕಾಣುತ್ತೆ ನೋಡಿ. ಆ ಕ್ಲಾಂಪ್ ಕ್ಲಿಪ್ ಟೈಪ್, ಸ್ಟೋನಲ್ಲೇ ಅಥವಾ ಹುಕ್ ಅಂತೀವಲ್ಲ, ಹುಕ್ಕು. ಅದೇ ಅಷ್ಟು ಡೀಟೇಲ್. ಹಿಂದ್ಗಡೆ ಹಿಂಗೆ ಹುಕ್ ಇರ್ತದೆ, ಆ ಹುಕ್ ಹೋಗಿ ಇದರೊಳಗಡೆ ಸೇರ್ಕೊಳ್ಳೋದು. ಪ್ರೆಸ್ ಮಾಡಿದಾಗ ಅಲ್ಲಿ ಮೇಲೆ ಎತ್ತಿ ಎಳ್ಕೊಳ್ತದೆ. ಅದೆಲ್ಲ ಮಿಸ್ ಆಗಿರೋದ, ಕದ್ದುಕೊಂಡು ಹೋಗಿರೋದು, ಕಿತ್ಕೊಂಡು ಹೋಗಿರೋದು. ಅಂದರೆ ತುಂಬ ಹಳೆ ಟೈಮಲ್ಲ, ಇಲ್ಲ ರೀಸೆಂಟ್ ಗೊತ್ತಿಲ್ಲ. ಬಿಫೋರ್ ಇಂಡಿಪೆಂಡೆನ್ಸ್ ಯಾರು ನೋಡ್ಕೊಳ್ಳೋ ಯಾರಿರಲಿಲ್ಲ. ಬಹುಶಃ ಬ್ರಿಟಿಷರು ಉದ್ದೇಶಪೂರ್ವಕವಾಗಿ ಕೂಡ ತಗೊಂಡೋಗಿರ್ಬೋದು. ಆ ಕಾಲದಲ್ಲಿ ಯಾರೋ ಜನಗಳು ಇದು ನೋಡ್ಕೊಳ್ಳೋರು ಯಾರು ಇರಲಿಲ್ಲ, ಓಪನ್ ಇರಲಿತ್ತು. ಯಾರ ಒಂದು ದುಡ್ಡಿನ ಆಸೆಗೆ ಯಾರ ಕೇಳಿ ಅದನ್ನ ವಿಗ್ರಹ ತಗೊಂಡು ದುಡ್ಡು ಕೊಡ್ತೀನಿ ಅನ್ಬೋದು, ಕೊಟ್ಟಿರ್ಬೋದು. ಬಟ್ ಏನಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಆಲ್ವೇಸ್ ಹಿಸ್ಟ್ರಿ ಇಸ್ ಎ ಮಾರ್ಕೆಟ್ ಆಫ್ ಇಫ್ ಅಂಡ್ ಬಟ್ಸ್. ಕರೆಕ್ಟ್. ನಮ್ಮಲ್ಲಿ ವಿವಿಧ ಲೋಕಗಳ ಕಲ್ಪನೆ ಇದೆ. ಗಂಧರ್ವರು, ಕಿನ್ನರರು, ಯಕ್ಷರು ಅಂತೆಲ್ಲ ಕರಿತೇವೆ. ಕಿನ್ನರರು ಅಂದರೆ ಕಿಂಚಿತ್ ನರಹ ಅಂತೇಳಿ, ಶರೀರ ಅರ್ಧ ಮನುಷ್ಯನ ಥರ ಇರ್ತದೆ, ತಲೆ ಬೇರೆ ಥರ ಇರ್ತದೆ. ಆ ರೀತಿಯ ಒಂದು ವ್ಯಕ್ತಿ ಇದು ಕಿನ್ನರಿ ಅಂತ ಕರಿತೇವೆ. ಆದರೆ ಹಾಸ್ಯಕ್ಕೋಸ್ಕರ ನಾವು ಇದನ್ನು ಬೇರೆ ರೀತಿ ಬಳಸಿದ್ರೆ, ಹಿ ಈಸ್ ಲವಿಂಗ್ ವಿತ್ ಹರ್. ಪ್ರಾಪ್ತೇತು ಷೋಡಶ ವರ್ಷ ಗಾರ್ಧೋಪಿ ಅಪ್ಸರಾ ಭವತಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. 16 ವಯಸ್ಸಾದಾಗ ಕತ್ತೆ ಕೊಡ್ತಾರೆ, ಅಪ್ಸರೆ ಕಾಣುತ್ತೆ, ಅಪ್ಸರೆ ಥರ ಕಾಣುತ್ತೆ. ಲವ್ ಈಸ್ ಬ್ಲೈಂಡ್, ಅದನ್ನೇ ಇಲ್ಲಿ ತೋರಿಸ್ತಾರೆ. ಕರೆಕ್ಟ್. ಮೇಲ್ಗಡೆಯಲ್ಲಿ ನರಸಿಂಹ ಅವತಾರದ ಕಥೆ ಇದೆ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾ ಇದ್ದಾನೆ. ತಳಗಡೆಯಲ್ಲಿ ಭಕ್ತ ಪ್ರಹ್ಲಾದನಿಗೆ ಆನೆಯಿಂದ ತುಳಿಸೋದು, ರಾಕ್ಷಸನ ಬಿಟ್ಟು ಹೊಡಿಸೋದು, ಹಾವು ಬಿಡ್ತಾನಲ್ಲ ಕಚ್ಚಲಿಗೆ, ಬೆಂಕಿ ಒಳಗಡೆ ಹಾಕೋದನ್ನೆಲ್ಲ ತೋರಿಸ್ತಾರೆ. ಡಿಫ್ರೆಂಟ್ ಟಾರ್ಚರಿಂಗ್. ಇಲ್ಲಿ ಮೇಲ್ಗಡೆಯಲ್ಲಿರೋ ವಿಗ್ರಹ ಇದೆಯಲ್ಲ, ಎಷ್ಟು ಸೂಕ್ಷ್ಮವಾದ ಕೆತ್ತನೆ ಮಾಡಿದ್ದೇನೆ ಅಂದರೆ ಸುಮ್ಮನೆ ನೋಡಿ ನಮ್ಗೆ ಅಲ್ಲಿ ಏನು ಕಾಣೋದೇ ಇಲ್ಲ. ಇಲ್ಲೊಂದು ಹಲ್ಲಿ ಇದೆ ಅಲ್ಲ, ಹಲ್ಲಿಯ ಬಾಯಿಂದ ಮುಂದಕ್ಕೆ ನೋಡಿದರೆ ಆ ಸರ್ಕಲ್ ಒಳಗಡೆ ಒಂದು ಹಲಸಿನ ಹಣ್ಣು ಕೆತ್ತನೆ ಮಾಡಿದ್ದಾನೆ, ಜಾಕ್ ಫ್ರೂಟ್. ಆ ಜಾಕ್ ಫ್ರೂಟ್ ಮೇಲ್ಗಡೆ ಒಂದು ಫ್ಲೈ ಕೂಡ ಕೂತಿದೆ, ಅದೇ. ಓಹೋ, ಹುಳುನಾ ಅದು? ಇದು ಜಾಕ್ ಫ್ರೂಟ್. ಮಧ್ಯೆ ಕೂತಿರೋ ನೊಣ, ಫ್ಲೈ. ಅದು ಎಲ್ಲಿ ಹಣ್ಣು ಇರುತ್ತೋ ಹಣ್ಣನ್ನು ತಿನ್ನಲಿಕ್ಕೆ ನೊಣ ಬರುತ್ತೆ, ನೊಣ ತಿನ್ನಲಿಕ್ಕೆ ಹಲ್ಲಿ ಬರುತ್ತೆ. ಸೂಪರ್. ಕಲೆ ಅಂತಕ್ಕಂಥದ್ದು ಆ ರೀತಿ. ಈ ಕಲೆಯನ್ನು ಆಸ್ವಾದನೆ ಮಾಡಲು 2 ಥರ ಇದ್ದಾರೆ, ಒಂದು ನೊಣಿನ ಥರ, ಇನ್ನೊಂದು ಹಲ್ಲಿ ಥರ. ನೊಣ ನೇರವಾಗಿ ಕಲೆಯನ್ನು ಆಸ್ವಾದನೆ ಮಾಡ್ತಾ ಇದೆ, ಆ ಕಲೆ ಆಸ್ವಾದನೆ ಮಾಡೋರನ್ನ ಆಸ್ವಾದನೆ ಮಾಡೋಕ್ಕೆ ಹಲ್ಲಿ ಬಂತು. ನೈಸ್. ಕ್ಲೀನಾಗಿ ಕಾಣುತ್ತೆ ನೋಡಿ, ಬೇಕಾದ್ರೆ ಇಲ್ಲಿ ಹತ್ತು ನೋಡಿ, ಝೂಮ್ ಮಾಡಿ. ಹೌದು, ಕಾಣ್ತಿದೆ. ಇಲ್ಲಿ ವಿಷ್ಣುವಿನ ಒಂದು ರೂಪ ಇದೆ, ಮಧುಸೂದನ ಅಂತೇಳಿ ಕರಿತೇವೆ. ವಿಷ್ಣುವಿಗೆ 24 ರೂಪಗಳು. ಸಾಮಾನ್ಯ ಅರ್ಚಕರು ಅರ್ಚನೆ ಮಾಡ್ತಾರಲ್ಲ, ಆಗ ಹೇಳ್ತಾರೆ ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತೇಳಿ. ಆ 24 ಹೆಸರನ್ನ ಏನಕ್ಕೆ ಕೊಟ್ಟರು ಅಂದರೆ, ಅದ್ರೂ ಕೂಡ ನಮ್ಮ ಮ್ಯಾಥಮೆಟಿಕ್ಸ್ ಇದೆ. ಇಟ್ ಇಸ್ ಅ ಪರ್ಮಿಟೇಷನ್ ಆಫ್ 4:24. ವಿಷ್ಣುವಿಗೆ 4 ಆಯುಧ ಇದೆಯಲ್ಲ, ಆ 4 ಆಯುಧಗಳನ್ನು ನಾವು ಡಿಫ್ರೆಂಟ್ ಕಾಂಬಿನೇಷನ್ ಮಾಡ್ತಾ ಹೋದ್ರೆ ದ ಮ್ಯಾಕ್ಸಿಮಮ್ ಕಾಂಬಿನೇಷನ್ ಆಫ್ ದಟ್ ಇಸ್ 24. 12 + 12 ಒರಿಜಿನಲ್, 12 ರಿಫ್ಲೆಕ್ಷನ್. ಚಕ್ರ ತೆಗೆದು ಗದೆ ಇಟ್ರೆ, ಚಕ್ರ ತೆಗೆದು ಶಂಖ ಇಟ್ರೆ, ಆ ಚಕ್ರ ತೆಗೆದು ಪದ್ಮ ಇಟ್ರೆ. ಇಲ್ಲಿ ಮೇಲ್ಗಡೆಯಲ್ಲಿ ಕುಟಿಲ ಕುಂತಲ ಅಂತ ಕರಿತೇವೆ, ಅಂದರೆ ಆರ್ಟಿಫಿಷಿಯಲ್ ಕರ್ಲ್ ಅಂತೇಳಿ. ಮುಂಗುರುಳನ್ನು
ಸರಿ ಮಾಡ್ಕೊಳ್ತಾರೆ. ಸ್ವಲ್ಪ ಇಂದ ಫ್ಯಾಷನ್ ಇದು ಮುಂದ್ಗಡೆ ಕೂದಲನ್ನ ಕಟ್ ಮಾಡ್ಕೊಂಡು ಕರ್ಲ್ ಮಾಡ್ಕೊಳ್ಳೋರು. ಈಗ ಪುನಃ ರಿಪೀಟ್ ಆಗ್ತದೆ, ಪಂಪಿಂಗ್ ಮಾಡಿಸೋದು ಅಂತ ಕರಿತಾರೆ. ಆ ಪಂಪಿಂಗ್, ಫಾಲ್ಸ್ ರೂಫಿಂಗ್, ಫ್ಯಾಷನ್ಗೆ ಸೀಲಿಂಗ್ ಮಾಡಿಸ್ಕೊಳ್ತೀವಲ್ಲ. ಇಲ್ಲಿ ನರಸಿಂಹ ಅವತಾರ ಹಿರಣ್ಯಕಶಿಪು ಹೊಟ್ಟೆಯನ್ನು ಬಗೆದು ಬೆರಳನ್ನು ಎಳೆದು ಮಾಲೆ ಹಾಕ್ಕೊಂಡಿದ್ದಾನೆ. ಆ ರಾಕ್ಷಸನಿಂದ ಯಾವುದೇ ಥರ ಪ್ರತಿರೋಧ ಬರಬಾರ್ದು ಅಂತೇಳಿ ಅವನ ತಲೆಯನ್ನು ಪ್ರೆಸ್ ಮಾಡಿದ್ದಾನೆ ಕೈನಲ್ಲಿ. ಅವನ ಕೈಯನ್ನು ಕಾಲಿನ ಸಂದ ಲಾಕ್ ಮಾಡಿದ್ದಾನೆ, ಡೆತ್ ಲಾಕ್ ಅಂತ ಕರಿತಾರೆ. ಇನ್ನೊಂದು ಕೈನಲ್ಲಿ ಅವನ ಮಂಡಿಯನ್ನು ಹಿಡ್ಕೊಂಡಾಗ ಕೈ ಬೆರಳುಗಳು ಮಂಡಿ ಒಳಗಡೆ ಪಿಯರ್ಸ್ ಆಗಿದೆ. ಇಲ್ಲಿ ಗಣೇಶನಿಗೆ ವಾಹನ ಇಲಿ. ಒಂದೊಂದ್ಸರಿ ಯೋಚನೆ ಮಾಡಿದ್ರೆ ನಮ್ಮ ಜನಗಳಿಗೆ ಆ ಥರ ಇದು ದೊಡ್ಡ ಗಣೇಶನಿಗೆ ಇಷ್ಟು ಪುಟ್ಟ ಇಲಿಯನ್ನು ವಾಹನ ಮಾಡಿಬಿಟ್ಟಿದ್ದಾನೆ. ಅದರ ಸಿಂಬಾಲಿಕ್ ಮೀನಿಂಗನ್ನು ತೊಗೊಂಡಾಗ ಅವರಷ್ಟು ಕ್ಲೆವರ್ಸ್ ಯಾರೂ ಇಲ್ಲ ಅನ್ಸುತ್ತೆ. ಗಣೇಶ ಇಸ್ ಅ ಗಾಡ್ ಆಫ್ ನಾಲೆಡ್ಜ್. ನಮಗೆ ನಾಲೆಡ್ಜ್ ಬೇಕು ಅಂದರೆ ಯು ಹ್ಯಾವ್ ಟು ಥಿಂಕ್ ಟ್ವೈಸ್. ಯೋಚನೆ ಮಾಡ್ಲಿಕ್ಕೆ ಮುಂಚೆ ನಾವು ಮಾಡ್ತಕ್ಕಂಥ ಕೆಲಸ ಏನು? ಟೇಕ್ ಲಾಂಗ್ ಬ್ರೀತ್. ಅದಕ್ಕೆ ಅವನು ಸೊಂಡ್ಲು ಉದ್ದ. ಯಾವುದೇ ವಿಚಾರ ಯಾವ ಕಡೆಯಿಂದ ಬಂದರೂ ಕೇಳೋದಕ್ಕೆ ತಯಾರಾಗಿರ್ಬೇಕು. ಅದಕ್ಕೆ ದೊಡ್ಡ ಕಿವಿ ಅಗಲ ಮಾಡ್ಕೊಂಡು ಕೇಳು ಅಂತ ಹೇಳ್ತಾರೆ ಕನ್ನಡದಲ್ಲಿ. ದೊಡ್ಡದಾದ ಕಿವಿ. ಅಬ್ಸರ್ವೇಷನ್ ಪವರ್ ತುಂಬ ಚೆನ್ನಾಗಿರ್ಬೇಕು. ನೀವೇನಾದ್ರು ನೋಡಿದ್ರೆ ಅದು ಚೆನ್ನಾಗಿ ಕಾಣದೇ ಇದ್ರೆ ಏನು ಮಾಡ್ತೀರಾ? ಯು ಸ್ಕ್ವಿಂಟ್ ದ ಐ. ಗಣೇಶನ ಶರೀರಕ್ಕೆ ಕಂಪೇರ್ ಮಾಡಿದ್ರೆ ಹಿಸ್ ಐಸ್ ಆರ್ ಸ್ಕ್ವಿಂಟ್. ಜೊತೆಗೆ ಇಲಿ ಇದೆಯಲ್ಲ, ಸುಮ್ಮನೆ ಕೂತಿರಲ್ಲ. ಇಟ್ ಗೋಸ್ ಆನ್ ಸರ್ಚಿಂಗ್. Those who search like a mouse, they can carry amount of knowledge. Amazing. Maybe that is the inspiration for a mouse of computer. ಮೇಲ್ಗಡೆಯಲ್ಲಿ ಭೀಮ ಆನೆಯನ್ನು ಸಂಹಾರ ಮಾಡ್ತಾನಲ್ಲ, ಅಶ್ವತ್ಥಾಮ ಅಂತೇಳಿ. ಅಶ್ವತ್ಥಾಮ ಹತಃ ಕುಂಜರ ಅಂತೇಳಿ. ದ್ರೋಣರ ಮಗ ಅಶ್ವತ್ಥಾಮ. ಅಶ್ವತ್ಥಾಮ ಹೆಸರಿನ ಒಂದು ಆನೆ ಕೂಡ ಇರ್ತದೆ. ಧರ್ಮರಾಯ ಭೀಮನಿಗೆ ಹೇಳಿ ಆನೆಯನ್ನು ಹೊಡಿಸ್ತಾನೆ. ಆನೆ ಸತ್ತು ಅಂತ ಹೇಳಬೇಕು. ಧರ್ಮರಾಯ ಅದನ್ನೇ ಹೇಳ್ತಾನೆ. ಆದರೆ ಆನೆ ಸತ್ತೋಯ್ತು ಅನ್ನೋ ಆನೆಯನ್ನು ಪದ ಬಂದಾಗ ಕೃಷ್ಣ ಶಂಕುವನ್ನು ಊದ್ತಾನೆ. ದ್ರೋಣರಿಗೆ ಕೇಳ್ತಾನೆ, ಅಶ್ವತ್ಥಾಮ ಸತ್ತೋಯ್ತು. ಮಗ ಸತ್ತ ಅಂದ್ರೆ ಯಾರು ತಾನೇ ಯುದ್ಧ ಮಾಡ್ತಾರೆ? ದ್ರೋಣರ ಕೈನಲ್ಲಿ ಅಸ್ತ್ರ ಇದ್ರೆ ಅವ್ರನ್ನ ಗೆಲ್ಲಕ್ಕೆ ಯಾರ ಕೆಲವು ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಮಾಡಿದ ಕುಟೀರದಲ್ಲಿ ಅದು ಕೂಡ ಒಂದು ಆ ಅಶ್ವತ್ಥಾಮ ಸಂಹಾರ ಮಾಡ್ತಾ ಇರ್ತಕ್ಕಂಥ ಭೀಮ. ಆನೆ, ಸಿಂಹ, ಕುದುರೆಗಳು, ಹೂವಿನ ಬಳ್ಳಿಗಳ ಅಲಂಕಾರ ಇಲ್ಲ. ಅಡಿಷನಲ್ ವರ್ಕ್ ಇದಲ್ಲಿ ಮೂಲ ದೇವಸ್ಥಾನ ಕಟ್ಟಿದಾಗ ಇರಲಿಲ್ಲ ಈ ಮಂಟಪ. ಇಲ್ಲಿಂದ ಮುಂಭಾಗಕ್ಕೆ ಆ್ಯಡ್ ಮಾಡಿರೋದು. ಆ ಕಡೆ ಸೈಡ್ಗೆ ಹೋದಾಗ ಗೊತ್ತಾಗ್ತದೆ ನಿಮಗೆ. ಇದನ್ನ ಹಳೆಬೀಡು ದೇವಸ್ಥಾನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು, ಅಲ್ಲಿ ನೋಡ್ಕೊಂಡು ಕಾಪಿ ಮಾಡಿ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಇಟ್ ಈಸ್ ಜಸ್ಟ್ ಪ್ರೊಟೆಕ್ಟಿಂಗ್ ದ ಸ್ಯಾಂಕ್ಟಮ್. ಇದ್ರ ಹಿಂಭಾಗಕ್ಕೆ ಗರ್ಭಗುಡಿ ಬರ್ತದೆ. ಗರ್ಭಗುಡಿಯ ಮೇಲೆ ನೇರವಾದ ಆಕ್ರಮಣಗಳಾಗಬಾರದು ಅಂತೇಳಿ ಈ ಮಂಟಪಗಳನ್ನು ಆ್ಯಡ್ ಮಾಡಿರೋ 3 sides ಅಲ್ಲಿ ಆ್ಯಡ್ ಮಾಡಿರೋದು ಕ್ಲೀನಾಗಿ ಗೊತ್ತಾಗ್ತದೆ. ಈ ಆನೆ ಸಾಲಿಂದ ಇಟ್ಲೈ ಈ ಪೋರ್ಷನ್ ಏನಿದೆಯಲ್ಲ, ಅದ್ರಲ್ಲಿ ನೀವು ಬೇಸ್ ನೋಡಿದಾಗ ನಿಮ್ಗೆ ಗೊತ್ತೇ ಆಗಲ್ಲ ಇದೆ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು ಅಂತ. ಹೌದು, ಒಳಗಡೆ ಸಪ್ರೇಟ್. ಇಲ್ಲಿಂದ ಪೂರ ಅಡಿಷನ್ ವರ್ಕ್. ಈ ಮಂಟಪಗಳ ಮೇಲೆ ಮಂಟಪಗಳನ್ನು ಕಟ್ಟಿದ್ದಾರೆ. ಅವುಗಳ ಮುಂಭಾಗದಲ್ಲಿ ಬಿಟ್ಟಿರೋದು ಸಿಟ್ಔಟ್ಗೆ ಗ್ರಿಲ್ಸ್ ಮಾಡಿಸ್ತೀವಲ್ಲ ನಾವು, ಆ ಗ್ರಿಲ್ ವರ್ಕ್ ಇದ್ದಂಗೆ ನೋಡಿ. ಸಿಟ್ಔಟ್, ಬಾಲ್ಕನಿ. ಹೌದೌದು, ಇದಲ್ವಾ? ಹಾಂ, ಒಳಗಡೆಯಿಂದ ಪ್ಯಾಸೇಜ್ ಸಿಟ್ಔಟ್ ಮಾಡ್ತೀವಲ್ಲ, ಆ ಸಿಟ್ಔಟ್ ಟೈಪಲ್ಲಿ. ಪರ್ಫೆಕ್ಷನ್ ಆಫ್ ವರ್ಕ್ ನಿಮಗೆ ಈ ಪಿಲ್ಲರ್ಸ್ ಮಧ್ಯೆ ನೋಡಿದ್ರೆ ಗೊತ್ತಾಗ್ತದೆ. ಈ ಪಿಲ್ಲರ್ ಇದೆಯಲ್ಲ 2, ಇದು ಆ ಕಡೆ ಇರೋ 2 ಪಿಲ್ಲರ್ ಸೆಂಟ್ರು ಒಂದೇ ಲೈನಲ್ಲಿ ಬರೋಂಗೆ ನೋಡಿ ಅಲೈನ್ಮೆಂಟ್. ಇಲ್ಲಿ ಮಿಥುನ ವಿಗ್ರಹ, ಅದು ಜೋಡಿ ವಿಗ್ರಹ, ರತಿ ಮತ್ತು ಕಾಮದೇವ. ಈತ ರತಿ ಮತ್ತು ಕಾಮ ಅಂತ ಹೇಳಲಿಕ್ಕೆ ಅವರ ಕೈನಲ್ಲಿರ್ತಕ್ಕಂಥ ಆಯುಧಗಳು ಸಹಾಯ ಮಾಡುತ್ತದೆ. ಮನ್ಮಥನ ಕೈನಲ್ಲಿ ಕಬ್ಬಿನ ಜಲ್ಲ ಇರ್ತದೆ, ಹೂವಿನ ಬಾಣ, ಅವನ ಧ್ವಜ ಬಂದು ಮೊಸಳೆ, ಮಕರ ಧ್ವಜ ಅಂತ ಕರೀತಾರೆ. ಈತ ಪ್ರೀತಿ ಅಧಿಪತಿ. ಸಹಜವಾದ ಪ್ರೀತಿ ಅಂತಕ್ಕಂಥದ್ದು ಕಬ್ಬಿನಷ್ಟು ಸಿಹಿಯಾಗಿ
ಹೂವಿನಷ್ಟು ಮೃದುವಾಗಿ, ಮೊಸಳೆ ಹಿಡ್ಕೊಂಡ್ರೆ ಎಷ್ಟು ಗಟ್ಟಿಯಾಗಿ ಇಟ್ಕೊಳ್ತೋ ಅಷ್ಟು ಗಟ್ಟಿಯಾದ ಪ್ರೀತಿ ಇರಬೇಕಂತ. ಅದರಿಂದ ಭರ್ತೃಹರಿ ಅಂತಕ್ಕಂಥ ಸಂಸ್ಕೃತದ ಕವಿ ಶೃಂಗಾರ ಶತಕವನ್ನು ಬರೆದಾಗ ಪ್ರಾರ್ಥನೆಯಲ್ಲಿ ಹೇಳ್ತಾನೆ, ಶಂಭು ಸ್ವಯಂಭು ಹರಿಯೋ ಹರಿನಾಕ್ಷಿಣ ಏನಾತ್ ಕ್ರಿಯೇನ ಸತತಂ ಗೃಹಕರ್ಮದಾಸ ವಾಚಾಮ ಗೋಚರ ವಿಚಿತ್ರತ್ರಯ ತಸ್ಮೈ ನಮೋ ಭಗವತೆ ಮಕರಧ್ವಜಾಯ. ನಾನು ಬ್ರಹ್ಮ ವಿಷ್ಣು ಮಹೇಶ್ವರ ಅವರಿಗೆ ನಮಸ್ಕಾರ ಮಾಡೋದಿಲ್ಲ, ಕಾರಣ ಅವರ ಹೆಂಡತಿಯರ ಗುಲಾಮರಾದರು. ಅದಕ್ಕೆ ಕಾರಣೀಕರ್ತನಾದನೆ ಈ ಕಾಮ ಮಕರಧ್ವಜ. ಆ ಮಕರಧ್ವಜನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದೆ. ಹಿ ಇಸ್ ಗ್ರೇಟರ್ ದೆನ್ ತ್ರಿಮೂರ್ತೀಸ್ ಅಂತೇಳಿ ಭರ್ತೃಹರಿಯ ದೃಷ್ಟಿಯಲ್ಲಿ. ಯಾವುದೇ ವ್ಯಕ್ತಿಗೆ ಇವನು ಇರ್ತಕ್ಕಂಥ ಶಕ್ತಿ ಇಲ್ಲ. ಯಾರು ಬಾಣ ಹೊಡೆದ್ರೆ ಒಂದನ್ನು 2 ಮಾಡ್ತಾರಲ್ಲ, ಇವನು ಬಾಣ ಹೊಡೆದ್ರೆ 2 ಒಂದಾಗ್ತದೆ. ವಿಷ್ಣುಪಾದನ ಇದು. ನಿಮಗೆ ಈ ಕಂಬಕ್ಕೂ ಈ ಗೋಡೆಗೂ ಮಧ್ಯೆ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಈ ಗೋಡೆ ಆಮೇಲೆ ಆ್ಯಡ್ ಮಾಡಿರೋದು, ಮುಂಚೆ ಇರಲಿಲ್ಲ. ಐ ಟೋಲ್ಡ್ ಯು ಆಲ್ರೆಡಿ ಇಟ್ ವಾಸ್ ಓಪನ್ ಏರ್ ಟು ವೆಂಟಿಲೇಷನ್, ಓಪನ್ ಏರ್ ವೆಂಟಿಲೇಷನ್ಗೋಸ್ಕರ. ಇದು ಜಸ್ಟ್ ಬ್ಯಾಕ್ ಸಪೋರ್ಟ್ ಆಫ್ ದಿ ಅಲ್ಲಿ ಆಡಿಯನ್ಸ್. ಬರಹಗಳಿದ್ದೆ ಅದೆಲ್ಲ ಬರೆದಿರೋ ವಿಜಯನಗರದ ಕಾಲದ ಕನ್ನಡ. ಒಂದರೆ ಸ್ವಲ್ಪ ಸ್ವಸ್ತಿ ಶ್ರೀ ವಿಜಯಾಬ್ಬಿದ ಶಾಲಿವಾಹನ ಶಕ ವರ್ಷಗಳು 1626ನೇ ಸರ್ವಜಿತ ಸಂವತ್ಸರದ ಆಶ್ವೇಜ ಬಹುಳ ಶುಕ್ರವಾರದಂದು ಚೆನ್ನಿಗರಾಯ ಸ್ವಾಮಿಯ ಅಂತೇಳಿ ಬರ್ಸ್ಕೊಂಡು ಹೋಗುತ್ತೆ. ಡೊನೇಟರಿ ಇನ್ಸ್ಕ್ರಿಪ್ಷನ್. ಓಕೆ, ಹಳೇದನ್ನ ವಿಜಯನಗರ ಕಾಲದಲ್ಲಿ ರಿನೋವೇಟ್ ಮಾಡಿರಲ್ಲ, ರಿನೋವೇಟ್ ಮಾಡಿ ಅದನ್ನ ಅಲ್ಲಿ ಅಡಾಪ್ಷನ್ ಕೊಟ್ಟಿದ್ದಾರೆ, ಡಾಕ್ಯುಮೆಂಟೇಶನ್. ಇಂಟ್ರೆಸ್ಟಿಂಗ್. ಭಸ್ಮಾಸುರ ಅಂತಕ್ಕಂಥ ರಾಕ್ಷಸನ್ನ ಸಂಹಾರ ಮಾಡಲಿಕ್ಕೆ ವಿಷ್ಣು ಮೋಹಿನಿ ಅವತಾರವನ್ನು ತಾಳಿದ ಕ್ಷೇತ್ರ ಇದು. ಭಸ್ಮಾಸುರ ಕ್ಷೇತ್ರ ಅಂತ ಕರೀತಾರೆ ಬೇಲೂರಿಗೆ. ಆ ಭಸ್ಮಾಸುರನಿಗೆ ಬರ ಇತ್ತು, ಯಾರ್ದಾರ ತಲೆ ಮೇಲೆ ಕೈ ಇಟ್ಟರೆ ಅವರು ಭಸ್ಮ ಆಗ್ತಾರೆ. ಆ ಶಿವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾನೆ. ಶಿವನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ವಿಷ್ಣು ಇಲ್ಯೂಷನ್ ಫಾರ್ಮಲ್ಲಿ ಬರ್ತಾನೆ, ಮೋಹಿನಿ ರೂಪದಲ್ಲಿ, ಮಾಯಾ ರೂಪ. ಆ ಮೋಹಿನಿಯ ಸೌಂದರ್ಯವನ್ನು ನೋಡ್ಬಿಟ್ಟು ರಾಕ್ಷಸ ಈಶ್ವರನ ಮರೆತು ಮೋಹಿನಿ ಹಿಂದೆ ಬೀಳ್ತಾನೆ. ಮೋಹಿನಿ ನಾಟ್ಯ ಮಾಡ್ದ ತನ್ನ ತಲೆ ಮೇಲೆ ತಾನು ಕೈ ಇಟ್ಕೊಳ್ತಾಳೆ. ರಾಕ್ಷಸ ಮರೆತು ಬಿಡ್ತಾನೆ, ನನಗೆ ವರ ಇದೆ ಅಂತೇಳಿ ಅವನ ತಲೆ ಮೇಲೆ ಅವನ ಕೈ ಇಟ್ಕೊಂಡು ಭಸ್ಮ ಆಗುತ್ತೆ. ತಲೆ ಮೇಲೆ ನಾಟ್ಯ ಮಾಡಿ ತಲೆ ಮೇಲೆ ಕೈ ಇಟ್ಕೊಂಡಿದ್ದಾಳಲ್ಲ ಮೋಹಿನಿ, ಅದನ್ನು ಚೆನ್ನಾಗಿ ತೋರಿಸಿದಾನೆ. ಜೊತೆಗೆ ಶಿಲ್ಪಿಯ ಚಾಕಚಕ್ಯತೆ, ಅವನ ಇಮ್ಯಾಜಿನೇಷನ್ ಪವರ್, ವರ್ಕ್ ಆಫ್ ದ ಸ್ಕಿಲ್ ಆಫ್ ದ ವರ್ಕ್ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಇದು ಉದಾಹರಣೆ. ಅವಳ ತಲೆ ಮೇಲಿರೋ ಕೈಯಿನ ಬೆರಳ ತುದಿ, ಅವಳ ಮೂಗಿನ ತುದಿ, ಕಾಲ ಹೆಬ್ಬೆಟ್ಟಿನ ತುದಿಗಳು ಒಂದೇ ಸರಳ ರೇಖೆಯಲ್ಲಿ ಪರ್ಪೆಂಡಿಕ್ಯುಲರ್. ಇದೆಲ್ಲ ಅಂದ್ರೆ ಎಲ್ಲಾದ್ರೂ ಡಾಕ್ಯುಮೆಂಟ್ ಆಗಿದೆಯಾ ಇಲ್ಲ ಹೇಗೆ? ಕೆಲವೊಂದು ಡಾಕ್ಯುಮೆಂಟ್ ಆಗಿದೆ, ಕೆಲವೊಂದು ಆರ್ಕಿಯಾಲಜಿ ನೋಟ್ ಅಂತ ಬರ್ತದೆ, ಎಪಿಗ್ರಫಿಕ್ ಇಂಡಿಯಾ, ಅದರಲ್ಲಿ ನಾವು ಸ್ಟಡಿ ಮಾಡಿ ನಮ್ಮ ಇಮೇಜಸ್ ಸ್ವಲ್ಪ ಸೇರಿಸಿರ್ತೇವೆ. ಓಕೆ ಓಕೆ. ಇದು ವಿಜಯನಗರದ ಕಾಲದಲ್ಲಿ ಸೇರಿಸಿರೋ ಗೋಪುರ, ಮುಂಚೆ ಇರಲಿಲ್ಲ. ದೇವಸ್ಥಾನ ಮೂಲತಃ ಕಟ್ಟಿದಾಗ ಇಟ್ಸ್ ಓಪನ್ ಟು ದ ಏರ್. ನೀವು ಹಳೆಬೀಡಿಗೆ ಹೋಗಿ ಬಂದ್ರೆ, ಹಳೆಬೀಡಿಗೆ ಇನ್ನೂ ಹೋಗಿಲ್ಲ, ಹಳೆಬೀಡಿಗೆ ಹೋದ್ರೆ ಗೊತ್ತಾಗ್ತದೆ ನಿಮಗೆ. ಇದು ಓಪನ್ ಪೆವಿಲಿಯನ್ ಟೆಂಪಲ್ ಇದು. ಈಗ ಗೋಪುರ, ಈ ಸಾಲ ಮಂಟಪ ಇದೆಲ್ಲ ಆಮೇಲೆ ಸೇರಿಸಿರಿ. ಓಕೆ. ಇಲ್ಲಿ ಮೇಲ್ಗಡೆ ನರ್ತಕಿ ನಾಟ್ಯ ಮಾಡ್ತಾ ಇರೋದು. ಅವಳ ಕೈನಲ್ಲಿರುವ ವೀಣೆಯ ಶೇಪ್ ತುಂಬ ಚೆನ್ನಾಗಿದೆ. ಹಂಸದ ಬುರುಡೆ ಇರುತ್ತಲ್ಲ, ಸ್ವಾನ್, ಹಂಸ ವೀಣೆ. ಇವಳು ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿ ತೋರಿಸಿದ ಶಿಲ್ಪಿ. ಅವಳಿಗೆ ಅಹಂಕಾರ ಬಂದಿದೆ. ಅಹಂಕಾರ ಬಂದಾಗ ಈಗ ಅಂತೀವಲ್ಲ, ಕಣ್ಣಿನ ಹುಪ್ಪು ಸ್ವಲ್ಪ ಮೇಲೆ ಎದ್ದುಕೊಳ್ಳಿ, ಈಗ ಕಾಣ್ತಿದೆ. ಅದು ಚಿನ್ನಿದೆಯಲ್ಲ ಫುಲ್ ಔಟ್ ಆಗಿ. ಆ ಎಕ್ಸ್ಪ್ರೆಷನ್ ಎಲ್ಲ ನಮ್ಗೆ ಹಳೆ ಕಾಲದಿಂದಾನೇ ಬಂದಿದೆ, ಜನರಿಗೆಲ್ಲ, ಎಲ್ಲರಿಗೂ ಬಂದಿರೋದು. ಯಾವ್ದು ಹೊಸದಾಗಿ ಮಾಡ್ಲಿಕ್ಕೆ ಯಾವುದು ಸುಮ್ಮನೆ ಏನೋ ಹೊಸ ಹೆಸರುಗಳು ಕೊಟ್ಕೊಳ್ತೀವಿ ಅಷ್ಟೇ, ಹಿಂದೆ ಇರೋದೇನೆ. ಕರೆಕ್ಟ್. ಇವಳ ಅಹಂಕಾರಕ್ಕೆ ಶಿ ಇಸ್ ಟೀಚಿಂಗ್ ಎ ಲೆಸನ್. ಪಕ್ಕದಲ್ಲಿ ಕೂತಿರಲ್ಲ, ಶಿ ಶೋಯಿಂಗ್ ಎ ಮಿರರ್ ಟು ಹರ್. ನೀನು ಅಹಂಕಾರ ಪಡಬೇಡ, ನಿನ್ನ ಸೌಂದರ್ಯ ಈ ಕನ್ನಡ ಎಷ್ಟೊತ್ತಿರುತ್ತೋ ಅಷ್ಟೇ ಹೊತ್ತು. ಅಲ್ಲೇ ನಾವು ಬರೆದಿದ್ದಾರಲ್ಲ ಆ ಶಿಲ್ಪಿಗಳ ಹೆಸರು ಕೆಲವು. ಇದನ್ನ ಪಾದಾಂಗುಟಿ ನರ್ತನ ಅಂತ ಕರೀತಾರೆ. ನಮ್ಮಲ್ಲಿ ಪದ್ಧತಿ ಬೆಳ್ಕೊಂಡಿದೆ. ಅದು ಪದ್ಧತಿ ಇರ್ಬೋದು ಅಥವಾ ಅದರೊಳಗೆ ಸೈಂಟಿಫಿಕ್ ರೀಸನ್ ಕೂಡ ಇರ್ಬೋದು. ಮದುವೆ ಆದಾಗ ಸಾಮಾನ್ಯ ಗಂಡು ಹೆಣ್ಣಿಗೆ ಇಬ್ಬರಿಗೂ, ಈಗ ಸ್ವಲ್ಪ ಕಮ್ಮಿ ಬರೀ ಹೆಣ್ಮಕ್ಳಿಗೆ ಉಳ್ಕೊಂಡಿದೆ, ಕಾಲು ಬೆರಳಿಗೆ ಉಂಗುರ ಹಾಕೊಳ್ತಾರೆ. ಕಾಲು ಬೆರಳ ನರಕ್ಕೂ ನಮ್ಮ ಗರ್ಭಕ್ಕೂ ನೇರ ಸಂಬಂಧ ಇರ್ತದೆ. ಆ ಗರ್ಭದ ಮೇಲೆ ಆಗ್ತಕ್ಕಂಥ ನೆಗೆಟಿವ್ ಐಟಮ್ಸ್ ಏನಿರುತ್ತೆ ಅದನ್ನು
ಡಿಸ್ಪೋಸ್ ಮಾಡಲಿಕ್ಕೆ ಬೆಳ್ಳಿ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಆ ಬೆರಳಿಗೆ ಬೆಳ್ಳಿ ಉಂಗುರ ಹಾಕೋದು. ಹೌದಾ? ಮದುವೆ ಆದ ನಂತರ ಗರ್ಭಕೋಶ ಕೆಲಸ ಶುರು ಮಾಡುತ್ತಲ್ಲ, ಅದಕ್ಕೆ ಆಗ್ತಕ್ಕಂಥ ನೆಗೆಟಿವ್ ಎಫೆಕ್ಟನ್ನು ಕಿತ್ತೆಸಿಗೆ ಬೆಳ್ಳಿ ಸಹಾಯ ಮಾಡುತ್ತೆ. ಅದಕ್ಕೆ ನಮ್ಮ ಹಿಂದೆ ಪದ್ಧತಿ ಬೆಳ್ಕೊಂಡು ಮದುವೆ ಆದಾಗ ಗಂಡು ಮಕ್ಳಿಗೂ ಹಾಕ್ತಿದ್ರು, ಮಿಂಚು ಅಂತ ಕರೆಯೋರು. ಹೌದೌದು. ಇವಾಗ ಫ್ಯಾಷನ್ಗೋಸ್ಕರ ಅದನ್ನ ತೆಗೆದಾಕ್ತಾರೆ, ಹಳ್ಳಿ ಕಡೆ ಹಾಕ್ತಾರೆ. ಈ ಬೆರಳಿಗೆ ಕೈನ ಈ ಬೆರಳಿಗೂ ಹೃದಯಕ್ಕೂ ನೇರ ಸಂಬಂಧ ಇರ್ತದೆ. ಹೃದಯಕ್ಕೆ ಚಿನ್ನ ಒಳ್ಳೇದು, ಅದಕ್ಕೆ ಗೋಲ್ಡ್ ರಿಂಗ್ ಹಾಕೋದು. ಊಂಬಿಗೆ ಬೆಳ್ಳಿ ಒಳ್ಳೇದು. ಹಿಂದೆ ಡಾಬು ಅಂತ ಕಟ್ತಾಯಿದ್ರು ಅಜ್ಜಿರ ಕಾಲದಲ್ಲಿ, ಬೆಳ್ಳಿ ಪಟ್ಟಿ. ಆ ಡಾಬು ಕಾಲು ಉಂಗುರ ಎಲ್ಲ ಬೆಳ್ಳಿದೇ ಇರಬೇಕು, ಕಾರಣ ನಮ್ಮ ಊಂಬು ಮೇಲೆ ಆಗ್ತಕ್ಕಂಥ ನೆಗೆಟಿವ್ ಫಾರ್ಮ್ ಇದನ್ನು ತೆಗಿತಾ ಇತ್ತು. ಆ ಸ್ತಂಭ ಏಕಶಿಲೆ, ಒಂದೇ ಕಂಬ, ಕೆಳಗಡೆ ಪೀಠ ಇದೆಯಲ್ಲ ಬಿಟ್ಟು ಮೇಲ್ಗಡೆವರೆಗೆ, ಅದು ಇಟ್ ಈಸ್ ಸಿಂಪ್ಲಿ ಪ್ಲೇಸ್ಡ್ ಆನ್ ದ ಪ್ಲಾಟ್ಫಾರ್ಮ್. ಫಿಕ್ಸ್ ಮಾಡಿಲ್ಲ, ಸುಮ್ಮನೆ ಇಟ್ಟಿದೆ. ಕೆಳಗಡೆ ಅಗಲ ಜಾಸ್ತಿ ಇದೆ, ಹೋಗ್ತಾ ಚೂಪಾಗಿದೆ ಅಂತಾರೆ. ಬಟ್ ಒಂದು 3 ಮೂಲೆಯಲ್ಲಿ ಕೂತ್ಕೊಂಡೆ, ಒಂದು ಮೂಲೆ ಮೇಲೆ ಎತ್ಕೊಂಡಿದೆ. ಮುಂಚೆ ಪೂರ 4 ಮೂಲೆ ಕೂತಿತ್ತು. ಬಹುಶಃ ಹಿಂದೆ ಕಂಬ ನಿಲ್ಲಿಸಿದ ಉದ್ದೇಶ ದೀಪ ಹಚ್ಚಲಿಕ್ಕೆ. ಮೇಲ್ಗಡೆ ದೀಪ ಇದೆ, ಆ ದೀಪ ಹಚ್ಚಕ್ಕೆ ಈ ಮೂಲೆಯಲ್ಲಿ ಐರನ್ ರಿಂಗ್ ಕಾಣುತ್ತೆ ನೋಡಿ, ಕಬ್ಬಿಣದ ಕೊಂಡಿ ಇದೆಯಲ್ಲ, ಅದಕ್ಕೆ ಹಗ್ಗದ ಕೊಂಡಿ ಹಾಕಿ ಹಗ್ಗ ಹಿಡ್ಕೊಂಡು ಮೇಲೆ ಹತ್ತಾ ಇದ್ರು. ಆ ಹತ್ತುವಾಗ ಫೋರ್ಸ್ ಬೀಳುತ್ತಲ್ಲ, ಆಗ ಚೂರು ತಳ್ದಂಗಾಗಿದೆ ಕಂಬ. ಆ ತಳ್ದಂಗಾದಾಗ ಹಿಂಗೆ ಕೂತಿದ್ದ ಕಂಬ ಚೂರು ಹಿಂಗೆ ಎದ್ಕೊಂಡಿದೆ. ಅದಾದ್ಮೇಲೆ ದೀಪ ಹಚ್ಚಿದ್ ನಿಲ್ಲಿಸ್ಬಿಟ್ರು. ಡ್ಯಾಮೇಜ್ ಆಗುತ್ತೆ, ಪೂರ ಬೀಳ್ಬೋದು ಅಂತ. ಬೀಳ್ತದೆ ಈಗಲೂ, ಆ ಫೋರ್ಸ್ ತುದಿಗೆ ಹಾಕಿದಾಗ. ಭೂಕಂಪ ಆ ಥರ ಇಲ್ಲೆಲ್ಲರೂ ಹಿಡ್ಕೊಂಡು ತಳ್ಳಿರ ಅಷ್ಟಿದಾಗಲ್ಲ, ಸುಮ್ಮನೆ ತಲೆ ಹತ್ರಿ ಹಿಂಗನ್ನಿ ಬೇಗ ಇಂಬ್ಯಾಲೆನ್ಸ್. ಈ ಹಿಂದೆ ಭೂಕಂಪ ಆ ಥರದ್ದೆಲ್ಲ ಆ ಟೈಮಲ್ಲೇ ಬಿದ್ದಿದೆಯಾ ಯಾವಾಗಾದರೂ? ಇಲ್ಲ, ಬಿದ್ದಿಲ್ಲ. ಇಲ್ಲ ಅಲ್ಲ, ಅಂದ್ರೆ ಆ ಫೋರ್ಸ್ ಇಲ್ಲಿ ಬರಲ್ವಲ್ಲ, ಓಪನ್ ಏರ್ ಇರೋದ್ರಿಂದ. ಕರೆಕ್ಟ್. ಸುತ್ತ ಹಿಂಗೆ ಫುಲ್ ಕ್ಲೋಸ್ ಮಾಡಿ ತುದಿ ಗಾಳಿ ಬೀಸೋಂಗೆ ಮಾಡಿದ್ರೆ ಬಹುಶಃ ಬೀಳ್ಬೋದು. ನೈಸ್. ಆ ಥರದ ಅರ್ಥಕ್ಕಾಗಲಿ ಆ ವೈಬ್ರೇಷನ್ಸ್ ಆಗಲಿ ಇಲ್ಲಿ ಬಂದಿಲ್ಲ. ಫೋಟೋ ತೆಗಿಯಂಗಿಲ್ವಾ? ಮೂಲದಲ್ಲಿ ತೆಗಿಯಲ್ಲ, ಇಲ್ಲಲ್ಲಿ ವಿಡಿಯೋನೂ ಮಾಡೋಂಗಿಲ್ವಾ? ವಿಡಿಯೋ ಮಾಡ್ಬೋದು, ಮೂಲ ಮೂರ್ತಿಯನ್ನು ಮಾಡೋಂಗಿಲ್ಲ. ಓಕೆ, ಬರಲ್ಲ. ಈ ಮೇಲ್ಭಾಗದಲ್ಲಿ ಭುವನೇಶ್ವರಿ ಅಂತ ಕರೀತಾರೆ. ಸ್ಕ್ವೇರ್, ಹೆಕ್ಸಗನ್ನು, ಆಕ್ಟಗನ್ನು ಒಂಥರ ಸರ್ಕಲ್ ಮಾಡಿದ್ದಾರೆ. ಈ ಒಳಗಡೆ 6 ಅಡಿ ಆಳ ಬರ್ತದೆ, 14 ಫೀಟ್ ಬಿಡ್ತಿದೆ, 25 ಮೀಟರ್ ಡಯಾಮೀಟರ್. 56 ಕಲ್ಲುಗಳನ್ನು ಸೇರಿಸಿದ್ದಾರೆ ಇದರೊಳಗಡೆ. ಕಲ್ಲಿಗೆ ಕಲ್ಲನ್ನು ಸೇರಿಸಿರೋದು ಲಾಕಿಂಗ್ ಸಿಸ್ಟಮ್ ಅಲ್ಲಿ. ಜೊತೆಗೆ ಕಲ್ಲನ್ನು ಮೇಲೆ ಪೇರಿಸಿಡ್ತಾ ಹೋಗಿದ್ದಾರೆ. ಮಧ್ಯಕ್ಕೆ ಬಂದಾಗ ಗ್ಯಾಪ್ ಬರ್ತದಲ್ಲ, ಕೀ ಸ್ಟೋನ್ ಅಂತ ಕರಿತೇವೆ. ಮಧ್ಯೆ ಬರ್ತದಲ್ಲ, ಅದಕ್ಕೆ ಲೈಟ್ ಎಲ್ಲ ಇರೋದನ್ನ ಕಾಣ್ತಿಲ್ಲ ಅಲ್ಲ? ಇಲ್ಲಿ ಕಾಣುತ್ತೆ ನೋಡಿ, ಕರೆಂಟ್ ಇಲ್ಲ ಹೋಗಿದೆ. ಇಲ್ಲ ದೀಪ ಇದೆ, ಫೋಕಸ್ ದೀಪ. ಕರೆಂಟ್ ಹೋಗಿಲ್ಲ ನೋಡಿ, ಈ ಭಾಗ ಇದೆಯಲ್ಲ, ಮಧ್ಯೆ ಕಾಣುತ್ತೆ. ಯಾವ ಕಲ್ಲಿದೆ ನೇತಾಡ್ತಾ ಇದೆ. ಹೌದೌದು, ಕಲ್ಲಿದೆ. ದಟ್ ಇಸ್ ದ ಕೀ ಸ್ಟೋನ್. ಮಧ್ಯೆ ಕಲ್ಲನ್ನು ತೆಗೆದುಬಿಟ್ರೆ ಈ ಡೂಮ್ ಕೊಲಾಪ್ಸ್. ಮೇನ್ ಅದಕ್ಕೆ ಆರ್ಚ್ ಕ್ರಿಯೇಷನ್ ಟೆಕ್ನಾಲಜಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಹಳೆ ಕಾಲದ ಬ್ರಿಡ್ಜಸ್ ಕಟ್ತಾ ಇದ್ರು. ಈ ಕಂಬಗಳೆಲ್ಲ ಕಟ್ಟದ ಕಂಬಗಳು ಅಂತ ಕರೀತವೆ. ಲೇತ್ ಟರ್ನ್, ಲೇತ್ನಲ್ಲಿ ವಸ್ತುನ ಹಾರಿಜಾಂಟಲ್ ಆಗಿರ್ತಾರೆ, ಇದು ವರ್ಟಿಕಲ್ ಇದೆ. ಬಹುಶಃ ಹಿಂದೆ ಅವರ ಕಾಲದಲ್ಲಿ ನೆಲದಲ್ಲಿ ದೊಡ್ಡ ಗುಂಡಿಗಳನ್ನು ಮಾಡಿಕೊಂಡು ಆ ಗುಂಡಿಯ ಸೈಡಲ್ಲಿ ಸ್ಟೆಪ್ಸ್ ಬಿಟ್ಕೊಡ್ತಾ ಇದ್ರು. ಆ ಸೈಡಲ್ಲಿ ಇದು ನೋಡಿ, ಆ ಥರ. ಯಾವ ಹೈಟಿಗೆ ಆ ಹೈಟಲ್ಲಿ ನಿಂತ್ಕೊಂಡು ಕಂಬನ ಚಕ್ರದ ಮೇಲೆ ಕಲ್ಲನ್ನು ಇಟ್ಬಿಟ್ಟು ಮೇಲ್ಗಡೆ ಕುದುರೆಯನ್ನು ಕಟ್ಟಿ ತಿರುಗಿಸ್ತಾ ಇದ್ರು. ಆ ಕಲ್ಲು ತಿರುಗ್ತಾ ಇರ್ಬೇಕಾದ್ರೆ ಅವ್ರು ಯಾವ ಬೇಕೋ ಆ ಪೋರ್ಷನ್ ನಿಂತ್ಕೊಂಡು ಅದಕ್ಕೆ ಲೈಫ್ನು ಕೊಡ್ತಾ ಇದ್ರು. ನಿಮ್ಗೆ ಇಲ್ಲಿ ಆ ಲೈನ್ಸ್ ಕಾಣುತ್ತೆ ನೋಡಿ, ಟೂಲ್ ಮಾರ್ಕ್ ಕಾಣುತ್ತೆ. ಕಾಣುತ್ತಾ? ಹೌದು, ಕಾಣ್ತಿದೆ. ಅಂದರೆ 12ನೇ ಶತಮಾನದಲ್ಲೇ ಲೇತ್ನ ಟೆಕ್ನಿಕ್ ನಮ್ಮವ್ರಿಗೆ ಗೊತ್ತಿತ್ತು.
ಎರಡು ಪಕ್ಕದಲ್ಲಿ ಜಯ ವಿಜಯ ಅಂತ ಕರೆ ದ್ವಾರಪಾಲಕರ ಮೇಲ್ಭಾಗದ ತೋರಣ ಕೂಡ ಇದೆಯಲ್ಲ, ಇಟ್ ಲುಕ್ಸ್ ಲೈಕ್ ಎ ಪರ್ಫರೇಟೆಡ್ ವರ್ಕ್. ವುಡ್ಡಲ್ಲಿ ಮಾಡ್ತಾರಲ್ಲ ಆ ರೀತಿ ಮಾಡಿದೆ, ಥ್ರೂ ಅಂಡ್ ಥ್ರೂ. ಈ ಭಾಗದಿಂದ ಆ ಭಾಗ ತನಕ ತಳದಿಂದ ಇಲ್ಲಿವರೆಗೆ ಒಂದೇ ಕಲ್ಲದು, ಮೊನೋಲಿತ್. ಓ ಸೂಪರ್. ಇದು ಮೇನ್ ಏನಕ್ಕೆ ಫೋಟೋ ಹೊಡಿಯೋಕ್ಕೆ ಬಿಡಲ್ಲ, ಏನಾದ್ರು ರೀಸನ್ ಇದೆಯಾ? ಇಲ್ಲಿ ಮೇನು ವಿಗ್ರಹ ಏನಕ್ಕೆ ಫೋಟೋ ತೆಗಿಯೋಕ್ಕೆ ಬಿಡಲ್ಲ, ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಗೌರ್ಮೆಂಟ್ ಆರ್ಡರಾ? 2-3 ಕಾರಣ ಇದೆ. ಒಂದು, ಫೋಟೋಗಳು ಬಿಟ್ಟರೆ ದೇ ಮೇಕ್ ದ ಪೀಪಲ್ ಟು ವೆಯ್ಟ್, ಅವ್ರಿಗೆ ತೊಂದರೆ ಆಗುತ್ತೆ ಡಿವೋಟೀಸ್ಗೆ. ಎರಡನೇದಾಗಿ ಮೂಲ ಸ್ಥಾನ ಇದೆಯಲ್ಲ, ಮೂಲ ಸ್ಥಾನದ ಸ್ಯಾಂಕ್ಟಿಟಿನ ಫೋಟೋ ರೇಸಸ್ ಯೂಸ್ ಮಾಡ್ತೀವಿ, ಆಫ್ ಮಾಡೋದು ಹಿಂದೆ ಪರ್ಫರೇಷನ್. ಮೋಹಿನಿ ಎಷ್ಟು ಅಟ್ರಾಕ್ಟಿವ್ ಆಗಿರ್ಬೇಕು ಅಂತ ಫಿಗರನ್ನು ಇಲ್ಲಿ ತೋರಿಸಿದ್ದಾರೆ. ಮುಖವನ್ನು 3 ಭಾಗ ಮಾಡಿದಾಗ ಮೂಗು, ಹಣೆ, ಚೀಕೋರಿಗೆ ಈಕ್ವಲ್ ಪ್ರಪೋರ್ಷನ್ ಇರಬೇಕು ಅಂತ. ಆದರೆ ಶರೀರವನ್ನು 7 ಭಾಗ ಮಾಡಿದಾಗ ಮುಖ ಶರೀರದ 7ನೇ ಒಂದು ಭಾಗ ಇರಬೇಕು. ಆಕರಣ ಅಂತಂತ ಕರಿತೀವಿ. ಕಿವಿಯ ಈ ಭಾಗದಿಂದ ಈ ಭಾಗದವರೆಗೆ ಏನು ಗ್ಯಾಪ್ ಇರುತ್ತೆ ಅಷ್ಟೇ ಸೊಂಟ ಇರಬೇಕಂತ. ಸಿಂಹಕಟಿ ಅಂತ ಕರಿತೈತೆ ಹಿಂದೆ ಅದನ್ನು. ಕಾಲಿನ 2ನೇ ಬೆರಳು ಹೆಣ್ಣು ಮಕ್ಕಳಿಗೆ ಉದ್ದ ಇತ್ತು, ಅದೃಷ್ಟ ಅಂತ ಕರೀತಾರೆ. ಅವಳ 2ನೇ ಬೆರಳು ಉದ್ದ ಇತ್ತು. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಪದ್ಮಪಾದ ಅಂತ ಕರೀತೇವೆ. ಕಾಲಿನ ಅಡಿಯಲ್ಲಿ ಗ್ಯಾಪ್ ಇದ್ರೆ ಒಳ್ಳೆಯದು. ಒಳ್ಳೆಯದು. ಫ್ಲ್ಯಾಟ್ ಫೀಟು ಗಂಡಸರಿಗೆ, ಹೆಂಗಸರಿಗೆ ಆರ್ಚ್ ಬಿಡಬೇಕು. ಸರ್ಕಾರ ಇದನ್ನು 54ರಿಂದ ನೋಡ್ಕೊಳ್ತಾರೆ. ಇದು ವ್ಯಾಂಡಲೈಸ್ಡ್. ಈ ಕಡೆ ಕೆಲವೊಂದು ಕಲ್ಲಲ್ಲಿ ಶಬ್ದ ಬರುತ್ತೆ ಅಂತ ಕೇಳಿರ್ತಾರಲ್ಲ, ಹಂಪಿನಲ್ಲಿದೆ ಸೂಚನೆ. ಆದರೆ ಇಲ್ಲೂ ಜನಗಳಿಗೆ ಕಲ್ಪನೆ ಇದೆ, ಕಲ್ಲಿಗೆ ಹೊಡೆದ್ರೆ ಶಬ್ದ ಬರುತ್ತೆ ಕೇಳಿದ್ದಾರೆ. ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಹೊಡೆದು ಮಾಡಿರ್ಬೋದು. ಅಥವಾ ಆರ್ಟಿಸ್ಟ್ ಏನೋ ತುಂಬ ಚೆನ್ನಾಗಿರೋ ವಸ್ತು ಇದ್ದು ಕೈಲಿ ಕಿತ್ಕೊಂಡು ಹೋಗಿ ಸರ್ಕಾರ ನಮಗೆಲ್ಲ ಟ್ರೈನಿಂಗ್ ಕೊಡ್ತದೆ. ಯು ಬೀನ್ ಟ್ರೈನ್ಡ್ ಬೈ ದಿ ಡಿಪಾರ್ಟ್ಮೆಂಟ್ ಟೂರಿಸಮ್ ಇಲಾಖೆಯಲ್ಲಿ. ವಿಶ್ ಹ್ಯಾಪಿ ಜರ್ನಿ. ಇವತ್ತೊಂದು ವಿಶೇಷ ದಿನ, ವರ್ಲ್ಡ್ ಟೂರಿಸಮ್ ಡೇ. ವಿಶ್ ಹ್ಯಾಪಿ ಟೂರಿಸಮ್ ಡೇ. ಇವತ್ತಾ? ಇವತ್ತು ವರ್ಲ್ಡ್ ಟೂರಿಸಮ್ ಡೇ. ಥ್ಯಾಂಕ್ ಯು ಸರ್, ವಿಶ್ ಯು ದ ಸೇಮ್. ಓಕೆ, ಥ್ಯಾಂಕ್ ಯು. ಅಷ್ಟೇ ಅಲ್ಲ, ಇನ್ನೊಂದು ಏನಂದರೆ ಹೊರಗಡೆ ಹೋಗೋಣ. ಏನು ಹೇಳಿ? ಅಂದರೆ ಈಗ ಇಲ್ಲೇನು ಅಟ್ಯಾಕ್ ಏನಾಗಿಲ್ವಾ ಬೇರೆ? ಅಟ್ಯಾಕ್ ಆಗಿದೆ ಅಲ್ವಾ? ಅಟ್ಯಾಕ್ ಆಗಿದ್ದು ಹಳೆಬೀಡು ಮೇಲೆ. ಕಾರಣ ಏನಂದರೆ ಇಟ್ ವಾಸ್ ಅ ಕ್ಯಾಪಿಟಲ್. ಈಗ ಯಾರೇ ನಮ್ಮಲ್ಲಿ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಇಷ್ಟಪಟ್ಟರು ಫಸ್ಟ್ ಡೆಲ್ಲಿ, ಆಮೇಲೆ ಕಲ್ಕಟ್ಟ, ಆಮೇಲೆ ಬಾಂಬೆ, ಆಮೇಲೆ ಚೆನ್ನೈ, ಆಮೇಲೆ ಬೆಂಗಳೂರಲ್ಲಿ ಬರ್ತಾರಲ್ಲ. ಹಾಗೆ ಮಲ್ಲಿಕಾರ್ಜುನ ಉದ್ದೇಶ ಇದ್ದು ಟು ಲೂಟ್ ದ ಟ್ರೆಷರ್. ಟ್ರೆಷರ್ ಕೆಪ್ಟ್ ಇನ್ ಕ್ಯಾಪಿಟಲ್. ಅಲ್ಲಿಗೆ ಅಟ್ಯಾಕ್ ಆಯಿತು. ಆಮೇಲೆ ಎರಡನೇದಾಗಿ ಏನಾಯ್ತಂದರೆ ಮೇನ್ ಇಂಟೆನ್ಷನ್ನು ಟ್ರೆಷರ್ ಸಿಕ್ಕಿದ ಮೇಲೆ ಮತ್ತೆ ಯಾಕೆ ಇಲ್ಲಿ ತನಕ ಬರ್ಬೋದು. ಅಂದರೆ ಹಳೆಬೀಡಲ್ಲಿ ತುಂಬ ಟ್ರೆಷರ್ ತುಂಬ ಇತ್ತು. ಹಳೆಬೀಡಲ್ಲಿ ನಾನು ನೋಡ್ದಂಗೆ 80 ಜೈನರ ದೇವಸ್ಥಾನಗಳ ಪ್ರಾಯ ಸಿಕ್ಕಿದೆ. ಹೌದಾ? ಬರೀ ಫೌಂಡೇಶನ್ ಜೈನರದ್ದು ಲೆಕ್ಕ ಹಾಕಿ. ಜೈನರ ದೇವಸ್ಥಾನ ಎಷ್ಟು ರಿಚ್ ಆಗಿರುತ್ತೆ, ತುಂಬ ರಿಚ್ ಇರುತ್ತಲ್ಲ. ಸಾಮಾನ್ಯ ಜೈನರ ದೇವಸ್ಥಾನ ನೀವು ಎಲ್ಲೇ ನೋಡಿ ತುಂಬ ರಿಚ್ ಇರುತ್ತೆ. ಸೊ ಇನ್ನೆಷ್ಟು ಲೂಟಿ ಮಾಡಿರ್ಬೇಕು. ಹಿಂದೂ ಈ ನಾವು ಆಭರಣಗಳನ್ನ ಒಳಗಡೆ ವಿಗ್ರಹಗಳ ಆಭರಣ ನೋಡ್ತೀವಲ್ಲ, ಇಟ್ ಇಸ್ ಎನ್ ಇಮಿಟೇಷನ್ ಆಫ್ ದ ಜೂಯಸ್ ವಿಚ್ ಹ್ಯಾವ್ ಬಿನ್ ಯೂಸ್ಡ್ ಬೈ ದೆಮ್. ಇಷ್ಟು ಆಭರಣಗಳಷ್ಟು ನಗನ ಅವ್ರು ಉಪಯೋಗಿಸಿದ್ರು ಅಂದರೆ ಇನ್ನೆಷ್ಟು ರಿಚ್ ಇರ್ಬೋದು ಹೊಯ್ಸಳರ ಕಾಲ. ಹಂಗಾಗಿ ಟ್ರೆಷರ್ ಏನಿತ್ತು ಅದನ್ನು ಲೂಟ್ ಮಾಡ್ಕೊಂಡು ಹಾಳು ಮಾಡಿ ಅದೆಲ್ಲ ಇದ್ದಿದ್ರೆ ಇವಾಗ ನಾವು ಇಲ್ಲ ಬಹುಶಃ ಬರೀ ಹಳೆಬೀಡು ಒಂದನ್ನೇ ಮೋರ್ ದೆನ್ ಮಂತ್ ತೋರಿಸ್ಬೋದಿತ್ತು. ಹಳೆಬೀಡು ಒಂದು ತಿಂಗಳ ಕಾಲ ತೋರಿಸೋಷ್ಟು ಟೆಂಪಲ್ಸು ಆರ್ಕಿಟೆಕ್ಚರ್ ಅಲ್ಲಿ ತುಂಬಾ ಬೇಜಾರಾಗುತ್ತಲ್ಲ. ಅದು ಗೊತ್ತಿಲ್ಲದೆ ಇದ್ರೆ ಅದಕ್ಕೆ ನಮ್ಮಲ್ಲಿ ಇತಿಹಾಸದಲ್ಲಿ ಹೇಳ್ಬಿಡ್ತಲ್ಲ ಗತ ವೈಭವ ಅಂತ ಅಷ್ಟೇ. ಅದೇ ವೈಭವ ಎಲ್ಲ ಗತ ಆಗಿದೆ ಈಗ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್, ತುಂಬ ಹೆಲ್ಪ್ ಆಯಿತು. ಮೊನ್ನೆ ಅದೊಂದು ಸುಮ್ಮನೆ ಆರ್ಟಿಕಲ್ ಓದಿದೆ, ತುಂಬ ಚೆನ್ನಾಗಿತ್ತು ಆರ್ಟಿಕಲ್. ಅಗ್ನಿ ಹೋಮದ ಕುಂಡೊಳಗೆ ಒಂದು ಇತಿಮಿತಿ ಒಳಗಡೆ ಇರುತ್ತಲ್ಲ, ನಮಸ್ಕಾರ ಮಾಡ್ತೀವಿ, ಹವಿಸ್ ಅರ್ಪಿಸ್ತೀವಿ. ಅದೇ ದೊಡ್ಡದಾಗ್ತಾ ಸುತ್ತ ಬಂದರೆ ಏರ್ಗನ್ ನೋಡ್ಕೊಂಡು ಹೊಡಿತೀವಿ. ಹೌದು, ಅಂದರೆ ಯಾವುದಕ್ಕೂ ಕೂಡ ಒಂದು ಇತಿಮಿತಿ ಅನ್ನೋದು ಇರಬೇಕಲ್ವ. ಹೌದು, ನಮ್ಮ ಐಶ್ವರ್ಯನೂ ಅಷ್ಟೇ. ಅತಿ ಆದರೆ ಇಟ್ ಅಟ್ರಾಕ್ಟ್ಸ್ ದ ಅದರ್ ಪೀಪಲ್ ಟು 100%. ಯಾವುದಕ್ಕೂ ಕೂಡ ಇಟ್ ಶುಡ್ ಬಿ ವಿತಿನ್ ದ ಲಿಮಿಟ್ಸ್ ಅಂತ ಹೇಳಿದ್ರು. ನಾವೇನೇ ಚಿನ್ನ ಇದೆ ಅನ್ಕೊಂಡು ಬರ್ತೀವಿ ಅಂತ ಹೇಳ್ಕೊಂಡ್ರೆ ಯಾರೋ ಬಂದು ತಲೆ ಹೊಡಕಿತ್ತು. ಸತ್ಯ.
ಸರಿ ಸರ್, ಸಿಗೋಣ ಹಾಗಿದ್ರೆ. Okay. ಹಳೆಬೀಡು ಓಪನ್ ಇರುತ್ತಾ? ಹಳೆಬೀಡು 6 ಗಂಟೆ ತನಕ ಓಪನ್ ಇದೆ. ಬೆಳಗೊಳ ಶ್ರವಣ ಬೆಳಗೊಳ ಅದು 6 ಗಂಟೆ ಕ್ಲೋಸ್, 5:15ಗೆ ಲಾಸ್ಟ್ ಮೇಲೆ ಹತ್ತಕ್ಕೆ ಬಿಡ್ತಾರೆ. ಅದು ಆಮೇಲೆ ಬಿಡಲ್ಲ. ಹಾಂ ಹಾಂ. ಈಗ ಕವರ್ ಮಾಡೋದು ಕಷ್ಟ ನೀವು ಬೆಳಗೊಳ. ಹೌದಾ? ಮೋಸ್ಟ್ಲಿ ಹಳೆಬೀಡು ಹೋಗ್ಬೋದು ಅನ್ಸುತ್ತೆ. ಹಳೆಬೀಡು 20 ಮಿನಿಟ್ಸ್, ಇಲ್ಲಿಂದ 20 ಮಿನಿಟ್ಸ್ ಡ್ರೈವ್ ಹಳೆಬೀಡು. Okay. 16 ಕಿಲೋಮೀಟರ್ ರೋಡ್ ತುಂಬ ಚೆನ್ನಾಗಿದೆ. ಓಕೆ ಈಗ ಬೇಗ ಕ್ಲೋಸ್ ಮಾಡ್ತಾರೆ, ಸ್ವಲ್ಪ ಬೇಗ ಹೋಗಿ. ಈಗ ಸ್ವಲ್ಪ ಬೇಗ ಕ್ಲೋಸ್ ಮಾಡಿದ್ರೆ ಅಲ್ಲಿ 5 ಓಕೆ, ಥ್ಯಾಂಕ್ ಯು ಸೊ ಮಚ್. ಹಾಂ, ಸೊ ನೋಡಿದ್ರಲ್ಲ, ನಾನೇನು ಜಾಸ್ತಿ ಹೇಳೋದೇ ಬೇಕಿಲ್ಲ, ಎಲ್ಲ ಗೈಡೆ ನೀಟಾಗಿ ಹೇಳಿದ್ದಾರೆ. ಸೊ ಇದೆಲ್ಲ ಸೈಡಿಂದ ಕಾಣ್ತಿರೋ ವ್ಯೂ. ಸೊ ಇಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ. ಸೊ ಇದೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ಸು. ನಾವು ಇನ್ನೂ ನಮ್ಮ ನೆಕ್ಸ್ಟ್ ಫ್ಯೂಚರ್ ಪೀಳಿಗೆಗಳಿಗೆ ಇದನ್ನೆಲ್ಲ ಸೇಫಾಗಿ ನೋಡ್ಕೋಬೇಕು. ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದ್ರ ಮೂಲಕ. ಹಾಗೆ ಇಲ್ಲೇನೋ ವಿಗ್ರಹಗಳನ್ನ ಮುಟ್ಟೋದಾಗಲಿ ಅದೇನೋ ಮಾಡದೇ ಇದ್ದರೆ ಐ ಥಿಂಕ್ ಕ್ಯಾನ್ ಸ್ಟಿಲ್ ಮೇಂಟೈನ್ ಇಟ್ ವೆಲ್. ಈಗ ಹಳೆಬೀಡು ಕಡೆ ಹೋಗೋಣ.